ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. ಈ ದಿನ ಮಹಾವತಾರ್ ಸಂಸ್ಥೆ ನಡೆಸ್ತಾ ಇರತಕ್ಕಂಥ ಧ್ಯಾನ ಹಾಗೂ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದ 2ನೇ ಬ್ಯಾಚಿನ 3ನೇ ದಿನ ಆಗಿದೆ. ನಾವು ಎಂದಿನಂತೆ ಧ್ಯಾನ ಹಾಗೂ ಸ್ವಾಸ್ಥ್ಯ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದೇವೆ. ಹಾಗೆಯೇ ಈ ದಿನ ಸಹ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲನೆಯದಾಗಿ ಮಹಾವತಾರ್ ಬಾಬಾಜಿಯವರಿಗೆ ನನ್ನ ನಮನಗಳು. ಹಾಗೆಯೇ ಈ ಒಂದು ಆನಾಪಾನ ಧ್ಯಾನದ ಪರಿಕಲ್ಪನೆಯನ್ನು ವಿಶ್ವದಾದ್ಯಂತ ಪಸರಿಸಲು ಅವಕಾಶ ಮಾಡಿಕೊಟ್ಟಿರತಕ್ಕಂತಹ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ನನ್ನ ನಮನಗಳು. ಹಾಗೆಯೇ ಈ ಒಂದು ಅದ್ಭುತವಾದ ವೇದಿಕೆಯನ್ನು ಕಲ್ಪಿಸಿ ಕೊಟ್ಟು ನಮಗೆಲ್ಲರಿಗೂ ಇದರ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂತಹ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂತಹ ಡಾಕ್ಟರ್ ರಂಗನಾಥ್ ಸರಿಗೆ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೂ ಸಹ ನನ್ನ ವಂದನೆಗಳು. ಹಾಗೆಯೇ ನನಗೆ ಜನ್ಮ ನೀಡಿದ ತಂದೆ ತಾಯಿಯರಿಗೂ ಸಹ ನನ್ನ ಪ್ರಣಾಮಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡೋಣ. ಈ ದಿನ ಮೊದಲಿಗೆ ನಾವು ಸ್ವಾಧ್ಯಾಯವನ್ನು ಕೇಳೋಣ. ಈ ದಿನ ಈ ಸ್ವಾಧ್ಯಾಯವನ್ನ ಅಥವಾ ಜ್ಞಾನವನ್ನ ಹಂಚಿಕೊಳ್ಳಕ್ಕೂ ಬಂದಿದ್ದಾರೆ ಶ್ರೀಯುತ ರಾಜೇಶ್ ಸರ್ ಮಂಡ್ಯದವರು. ಇವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದು ಅಪಾರ ಜ್ಞಾನದ ಒಂದು ಅನುಭವವನ್ನು ಹೊಂದಿರುವಂತರು ಸಹ ಆಗಿದ್ದಾರೆ. ಇವರು ಈ ದಿನ ಆಧ್ಯಾತ್ಮಿಕ ವಿಜ್ಞಾನದ 6 ನಿಯಮಗಳ ಬಗ್ಗೆ ನಮಗೆ ಜ್ಞಾನ ಹಂಚಿಕೆಯನ್ನ ಮಾಡಲಿದ್ದಾರೆ. ಇವರನ್ನ ಈ ವೇದಿಕೆಯ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಸ್ವಾಗತಿಸುತ್ತಾ ಮುಂದಿನ ಸ್ವಾಧ್ಯಾಯವನ್ನ ಪ್ರಾರಂಭ ಮಾಡಬೇಕು ಅಂತ ರಾಜೇಶ್ ಸರ್ಗೆ ನಾನು ಸ್ವಾಗತವನ್ನ ಮತ್ತೊಮ್ಮೆ ಕೋರ್ತೇನೆ. ಓವರ್ ಟು ಯು ಸರ್. ನಮಸ್ತೆ ರೇವತಿ ಮೇಡಮ್ಗೆ ನಮಸ್ತೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿರುವಂತಹ ಎಲ್ಲ ಏನು ಮಾಸ್ಟರ್ಸ್ ಅಥವಾ ಒಂದು ಇದು ಆಧ್ಯಾತ್ಮಿಕ ಬಂಧುಗಳಿದ್ದೀರೋ ಅವ್ರಿಗೆಲ್ಲರಿಗೂ ಸಹ ನಮಸ್ಕಾರ. ಹಾಗೆ ಈ ಒಂದು ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಈ ಒಂದು ಅದ್ಭುತವಾದಂತಹ ಒಂದು ಜ್ಞಾನವನ್ನು ಹಂಚಲಿಕ್ಕೆ ಕಾರಣಕರ್ತರಾಗಿರುವಂತಹ ಎಲ್ಲ ಮಾಸ್ಟರ್ಸ್ಗಳಿಗೂ ಸಹ ನನ್ನ ನಮಸ್ಕಾರ. ಸೊ ನನ್ನ ಹೆಸರು ರಾಜೇಶ್ ಅಂತ ಹೇಳಿ ಮೇಡಮ್ ಹೇಳ್ದ ಹಾಗೆ. ಸೊ ನಂದು MSc ಇನ್ ಫಿಸಿಕ್ಸ್ ಆಗಿದೆ. ಸೊ ಹಾಗೆ ವೃತ್ತಿಯಲ್ಲಿ ಶಿಕ್ಷಕನೂ ಹೌದು. ಹಾಗೆ ತುಂಬ ಚಿಕ್ಕದರಿಂದ ನನ್ನ ಗುರುಗಳ ಕೈಲಿ ಸ್ವಲ್ಪ ದಿನ ನಾನು ಈ ಒಂದು ಆಧ್ಯಾತ್ಮಿಕದ ಒಂದು ದರ್ಶನವನ್ನು ಪಡೀಲಿಕ್ಕೆ ಸಾಧ್ಯತೆ ಆಗಿರೋದ್ರಿಂದ ಅದರಲ್ಲೂ ಸಹ ಸಾಕಷ್ಟು ಒಂದು ಅರಿವನ್ನು ಮೂಡಿಸ್ಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಿದ್ದೀನಿ. ಹಾಗೆ ಈ ಒಂದು ನಾನು ಕಲ್ತಿರುವಂತಹ ಕೆಲವೊಂದು ಥಿಂಗ್ಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನನಗೆ ಸಿಕ್ಕಿರುವಂತಹ ಒಂದು ಕಾನ್ಸೆಪ್ಟ್ ಈ ಆಧ್ಯಾತ್ಮಿಕ ವಿಜ್ಞಾನದ 6 ನಿಯಮಗಳು ಎನ್ನುವಂತಹ ಒಂದು ಕಾನ್ಸೆಪ್ಟು. ಸೊ ಇದೆಲ್ಲವನ್ನ ಸಹ ನೀವು ಕೇಳಿದ್ದೀರಿ ಅಂತ ಅನ್ಕೊಂತೀನಿ. ಸೊ ನನ್ನ ಅರಿವಿನ ಒಂದು ಜ್ಞಾನವನ್ನ ಅಥವಾ ನನ್ನ ಅರಿವನ್ನ ನಿಮ್ಮ ಜೊತೆ ಒಂದಿಷ್ಟು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಆಧ್ಯಾತ್ಮಿಕ ಬಂಧುಗಳೇ, ನಿಯಮಗಳು ಅನ್ನುವಂತಹ ಒಂದು ಪದ ಇದೆ ಇದರಲ್ಲಿ ಒಂದು ನಮ್ಮ ಕಾನ್ಸೆಪ್ಟ್ ಅಲ್ಲಿ. ಈ ನಿಯಮಗಳು ಅಂತಂದ್ರೆ ಏನು ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ. ನಿಯಮಗಳಂತಂದ್ರೆ ಏನು? ಸಾಮಾನ್ಯವಾಗಿ ನಾವು ಸೈನ್ಸ್ನಲ್ಲಿ ಲಾಸ್ ಅಂತ ಹೇಳಿ ಕರ್ಕೊಂತೀವಿ. ಸೊ ಸುಲಭವಾಗಿ ಹೇಳೋದಾದ್ರೆ ನ್ಯೂಟನ್ಸ್ನ ಲಾಸ್ಗಳನ್ನ ನಿಮ್ಗೆಲ್ಲರಿಗೂ ಸಹ ತುಂಬಾ ಚಿಕ್ಕ ಕ್ಲಾಸಸ್ ಇಂದನೇ ಹೇಳಿಕೊಟ್ಟಿರ್ತಾರೆ. 3 ಲಾಗಳು. Every body continues to be in a state of rest or maintain a uniform motion along the straight line unless it is compelled to change that by the force impacting on it. ಈ 2ನೇ ಲಾ ಹೇಳ್ತಾರೆ, so that rate of change of momentum is directly proportional to the applied force and takes place in the direction of the force. ಇನ್ನು 3ನೇದು ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ಮರೀಲಿಕ್ಕೆ ಸಾಧ್ಯತೆನೇ ಇಲ್ಲದೆ ಇರುವಂತಹ ಒಂದು ನಿಯಮ, ಫಾರ್ ಎವ್ರಿ ಆಕ್ಷನ್ there is an equal and opposite reaction. ಯಾರು ಮರ್ತಿಲ್ಲ ನಾವು. ಸೊ ಏನು ಸರಿ ನಿಯಮಗಳೆಲ್ಲ ನಮ್ಗೆ ಗೊತ್ತಿಲ್ಲದೆ ಇರುವಂತದ್ದನ್ನ ಏನಾದ್ರೂ ಹೇಳಿದ್ರ ಅವರು? ಇಲ್ಲ, ಹಾಗೇನು ಹೇಳಿಲ್ಲ ಅವರು.
ನಾವು ದಿನನಿತ್ಯ ಜೀವನದಲ್ಲಿ ಯಾವ್ದಾದ್ರು ಒಂದು ವಸ್ತುವನ್ನ ಮೂಮೆಂಟ್ಗೆ ತಳ್ಳಬೇಕನ್ನೋದಾದ್ರೆ, ಒಂದು ವಸ್ತುವಿಗೆ ಚಲನೆಯನ್ನ ಕೊಡಬೇಕು ಅನ್ನೋದಾದ್ರೆ, ನಾನು ಅದಕ್ಕೆ ಒಂದು ಫೋರ್ಸ್ ಅನ್ನ ಅಪ್ಲೈ ಮಾಡಬೇಕು. ಅದೇ ಮೊದಲನೆಯ ಲಾ. ಎರಡನೆಯದು, ನಾನು ಎಷ್ಟು ಫೋರ್ಸ್ ಅನ್ನ ಅಪ್ಲೈ ಮಾಡಿರ್ತೀನೋ ಅಷ್ಟು ಮೊಮೆಂಟಮ್ ಇರುತ್ತೆ ಅದಕ್ಕೆ. ವೇಗವಾಗಿ ಎಸೆದ್ರೆ ವೇಗವಾಗಿ ಮುಂದಕ್ಕೆ ಹೋಗ್ತದೆ, ನಿಧಾನಕ್ಕೆ ಎಸೆದ್ರೆ ನಿಧಾನಕ್ಕೆ ಮುಂದೆ ಹೋಗ್ತದೆ, ಸ್ವಲ್ಪ ದೂರ ಮಾತ್ರ ಹೋಗ್ತದೆ. ಮೂರನೆಯದು, ನಾನು ಹಾಕುವಂತ ಪ್ರತಿಯೊಂದು ಆಕ್ಷನ್ಗೆ ಒಂದು ರಿಯಾಕ್ಷನ್ ಅಂತ ನಡೆಯುತ್ತೆ. ಈ ಪ್ರಪಂಚದಲ್ಲಿ ನಾವು ಸಾಕಷ್ಟು ರೀತಿಯಾದಂತಹ ಚಲನೆಗಳನ್ನ ನೋಡ್ತೇವೆ. ಅದು ಅರ್ಥ ಸೂರ್ಯನ ಸುತ್ತುವಂಥದ್ದಾಗಿರ್ಬೋದು, ಅಥವಾ ನನ್ನ ಮುಂದೆ ಹೋಗ್ತಿರುವಂತಹ ಒಂದು ಇರುವೆ ಆಗಿರಬಹುದು, ಅಥವಾ ಎಲೆಯ ಅಲ್ಲಾಡುವಿಕೆ ಆಗಿರಬಹುದು, ಬರ್ಡ್ಸಿನ ವಿಂಗ್ಸ್ ಆಗಿರಬಹುದು, ಸೊ ಯೂನಿವರ್ಸಿನ ಎಕ್ಸ್ಪ್ಯಾನ್ಷನ್ ಇರಬಹುದು. ಇವೆಲ್ಲವೂ ಸಹ ಚಲನೆಗಳೇ. ನನಗದೆಲ್ಲವನ್ನು ನೋಡಿದಾಗ ಏನ್ ಅನಿಸ್ತದೆ? ಇದೆಲ್ಲ ಬೇರೆ ಬೇರೆ ಅನಿಸ್ತದೆ. ಇದೇ ಒಂದು ರೀತಿ ಇದೆ, ಅದೇ ಒಂದು ರೀತಿ ಇದೆ, ಬೇರೆ ಬೇರೆ ರೀತಿ ಇದೆ. ಆದ್ರೆ ಅದನ್ನೆಲ್ಲವನ್ನ ಅಧ್ಯಯನ ಮಾಡಿದಾಗ, ಅದನ್ನೆಲ್ಲವನ್ನ ನಾನು ಡೀಪ್ ಆಗಿ ಅಬ್ಸರ್ವ್ ಮಾಡಿದಾಗ, ಅವೆಲ್ಲವೂ ಸಹ ಯಾವುದೋ ಕೆಲವೊಂದು ನಿಯಮಗಳಿಂದ ಮಾತ್ರ ಬಂಧಿಸುವ ರೀತಿ ಕಾಣಿಸ್ತಾ ಇರ್ತದೆ ಅಲ್ವಾ? ಸೊ ಅದನ್ನೆಲ್ಲವನ್ನ ಅಬ್ಸರ್ವ್ ಮಾಡಿ ನ್ಯೂಟನ್ ಏನ್ ಮಾಡಿದ್ರು? ಸರಳವಾಗಿ 3 ನಿಯಮಗಳಲ್ಲಿ ಹೇಳ್ಬಿಟ್ರು. ಅದೇ ನಿಯಮಗಳಂತಂದ್ರೆ ನಮಗೆ ಕಣ್ಣಿಗೆ ಕಾಣುವಂತಹ ಬೇರೆ ಬೇರೆ ಎಲ್ಲ ಬೇರೆ ಬೇರೆ ಎನಿಸುವಂಥದ್ದೆಲ್ಲ ಯಾವುದೋ ಒಂದು ಸರಳ ನಿಯಮಗಳಿಗೆ ಒಳಪಟ್ಟು ನಡೀತಿರ್ತವೆ. ಅದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು, ಅದನ್ನ ಹೇಳುವಂಥದ್ದೇ ನಮಗೆ ನಿಯಮಗಳು. ಸರ್, ಈಗ ಅಧ್ಯಾತ್ಮದ ಬಗ್ಗೆ ಮಾತನಾಡಬೇಕು. ನೀವ್ ಯಾಕೆ ಸರ್ ಸೈನ್ಸ್ ಬಗ್ಗೆ ಮಾತನಾಡ್ತಿದ್ದೀರಾ? ಸೈನ್ಸ್ ಟೀಚರ್ ಇರೋದ್ರಿಂದ ಸೈನ್ಸ್ ಶುರುವಚ್ಕೊಂಡ್ಬಿಟ್ರಿ. ನಮ್ದೆಲ್ಲಾರ್ದು ಆಗ್ಲೇ 8ನೇ ಕ್ಲಾಸ್ 9ನೇ ಕ್ಲಾಸ್ PUC ಎಲ್ಲ ಪಾಸ್ ಆಗಿದೆ. ನಮ್ಗೆ ಯಾಕೆ ಇದೆಲ್ಲ ಬೇಕಿತ್ತು? ಹೌದು, ನಮ್ಗೆ ಇದ್ಯಾವುದು ಬೇಕಾಗಿರ್ಲಿಲ್ಲ. ನಮಗ್ ಬೇಕಾಗಿದ್ದು ಅಧ್ಯಾತ್ಮ. ನಾವು ಈ ಏನನ್ನ MSc ಫಿಸಿಕ್ಸ್ ಅಥವಾ ಇದೆಲ್ಲ ಓದಿರ್ತೀವೋ, ಇದೆಲ್ಲ ಒಂಥರ ಹೊಟ್ಟೆ ಹೊರಿಲಿಕ್ಕಿರುವಂತಹ ವಿದ್ಯೆಗಳು. ಜೀವನ ಮಾಡ್ಬೇಕಲ್ಲ ನಾವು ಭೂಮಿ ಮೇಲೆ. ಭೂಮಿ ಮೇಲೆ ಬಂದಿದ್ದೀವಿ ಅಂದಾದ ನಂತರ ಜೀವನ ಮಾಡಬೇಕು. ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇರ್ತದೆ. ಸೊ ಹಾಗಾಗಿ ಹೊಟ್ಟೆ ಹೊರಿಲಿಕ್ಕೆ ಒಂದು ವಿದ್ಯೆ. ಬಟ್ ನಿಜವಾದ ವಿದ್ಯೆ ಯಾವುದು? ನಿಜವಾದ ವಿದ್ಯೆ ಯಾವುದಂತಂದ್ರೆ, ಯಾವುದು ನನ್ನನ್ನ ಎನ್ಲೈಟನ್ಮೆಂಟ್ ಮಾಡತ್ತೋ, ಯಾವುದು ನನ್ನ ಜೀವನಕ್ಕೆ ನಿಜವಾದ ಒಂದು ಅರ್ಥವನ್ನ ಕೊಡುತ್ತೋ, ಧ್ಯೇಯವನ್ನ ಕೊಡುತ್ತೋ, ಅದು ನಿಜವಾದ ವಿದ್ಯೆ. ಅದು ಆಧ್ಯಾತ್ಮ. ಏನಿದೆ ಸರ್ ಇದು ಆಧ್ಯಾತ್ಮ ಅಂತಂದ್ರೆ ಏನು? ಇಂಪಾರ್ಟೆಂಟ್ ಸೈನ್ಸ್. ಆಧ್ಯ ಅಂತಂದ್ರೆ ವಿ ನೋ ದಟ್ a first priority, first preference. Atma, that is a soul. So as we get a birth as a human beings on this earth, we have to give the first importance to our soul. ನಮ್ಮ ಆತ್ಮಕ್ಕೆ ಮೊದಲನೆಯ ಪ್ರಾಶಸ್ತ್ಯವನ್ನ ಕೊಡಬೇಕು. ಅದು ಆಧ್ಯಾತ್ಮ. ಅದರಲ್ಲಿ ನನ್ನ ನಿಜವಾದ ಏಳಿಗೆ ಇದೆ, ಅಥವಾ ನನ್ನ ಜೀವನದ ಒಂದು ಅರ್ಥ ಇದೆ. ಇನ್ನು ವಿಜ್ಞಾನ ಅಂದ್ರೆ ಏನು? ವಿತ್ ಲರ್ನಿಂಗ್ ಅಂತ, ಕಲಿಯೋದು. ವಿದ್ಯಾರ್ಥಿ ಕಲಿಯೋದು. ವಿದ್ದನ್ನ ತಳ್ಳೋದು ಕಲಿಯೋದು. ಹಾಗೆ ವಿಜ್ಞಾನ ಅಂತ ಅನ್ನೋದು ಕಲಿಯೋದು, ಜ್ಞಾನವನ್ನ ಕಲಿಯುವಂಥದ್ದು. ಏನ್ ಜ್ಞಾನ ಇದೆ ಸರ್? ಇಟ್ಸ್ ಲರ್ನಿಂಗ್ ಅಬೌಟ್ ದ ಯೂನಿವರ್ಸ್. ಯೂನಿವರ್ಸ್, ವಿ ನೋ ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಯಾವ್ದಾದ್ರು ಬಿಟ್ಟೋಗಿದೆಯಾ ಯೂನಿವರ್ಸ್ ಅಲ್ಲಿ? ನಾವು ಒಂದು ಭಾಗ ಯೂನಿವರ್ಸ್ ಅಲ್ಲಿ. ಸೊ ಇದೆಲ್ಲದರ ಬಗ್ಗೆ ಕಲಿಯುವಂಥದ್ದೇ ವಿಜ್ಞಾನ. ಬಟ್ ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದ ಸೈನ್ಸ್ ಏನು ಅಂತಂದ್ರೆ, ನಾವಿಲ್ಲಿ ಪ್ರಮಾಣೀಕರಿಸಿ ನೋಡ್ತೇವೆ. ಅಂದ್ರೆ ಸುಮ್ಮನೆ ಒಪ್ಕೊಳ್ಳೋದಿಲ್ಲ. ಅವ್ರು ಯಾರೋ ಹೇಳಿದ್ರು ಸರ್ ಒಪ್ಕೊಂಡ್ಬಿಡೋದಾ? ಇಲ್ಲ, ಒಪ್ಕೋಬಾರ್ದು. ದಟ್ ಶುಡ್ ಬಿ ಕ್ವಶ್ಚನ್. ಎವಿಡೆನ್ಸ್ ಮಸ್ಟ್ ಬಿ ಆಸ್ಕ್ಡ್. ಅದು ವಿಜ್ಞಾನ. ಈ ಕಾನ್ಸೆಪ್ಟೇ ಚೆನ್ನಾಗಿದೆ, ಅಧ್ಯಾತ್ಮ ವಿಜ್ಞಾನ. ಇಲ್ಲಿ ನಾವು ಮಾತನಾಡ್ತಿದೀವಿ ಆತ್ಮದ ಬಗ್ಗೆ. ಯಾರಿಗೂ ಗೊತ್ತಿಲ್ಲ, ಯಾರು ನೋಡಿದವ್ರು ಯಾರು ಆತ್ಮದ ಬಗ್ಗೆ. ಬಟ್ ಅದನ್ನ ವಿಜ್ಞಾನ ಅಂತ ಕರಿತಿದೀವಿ ನಾವಿಲ್ಲಿ. ಬಿಕಾಸ್ ವಿ ಗೆಟ್ ಆನ್ ಎವಿಡೆನ್ಸ್ ಹಿಯರ್. ಆತ್ಮದ ಎಕ್ಸಿಸ್ಟೆನ್ಸ್ ಬಗ್ಗೆ, ಅದರ ಉನ್ನತಿಯ ಬಗ್ಗೆ ನಾವು ವಿಜ್ಞಾನದ ದೃಷ್ಟಿಕೋನದಲ್ಲೇ ನೋಡ್ಬೋದು ನಾವಿದನ್ನ.
6 ನಿಯಮಗಳು ಸಾಕ ಸರ್? ತುಂಬಾ ಹಿಂದಿನಿಂದನೂ ಸಹ ಅಧ್ಯಾತ್ಮ ಅನ್ನುವಂಥದ್ದು ಬೆಳ್ಕೊಂಡು ಬಂದಿದೆ. ಅದನ್ನ ನೀವು ಬರೀ 6 ನಿಯಮದಲ್ಲಿ ಬೈಂಡ್ ಮಾಡಬಹುದಾ ಸರ್? ಅದು ನಮ್ಮ ಮಾಸ್ಟರ್ಸ್ಗಳು ನಮಗೆ ಕೊಟ್ಟಿರುವಂತಹ ಗಿಫ್ಟ್. ಅದು ಅಷ್ಟೊಂದೆಲ್ಲವನ್ನ ನಾನು ಕಷ್ಟಪಟ್ಟು ಕಲಿಬೇಕಾದ ಅವಶ್ಯಕತೆ ಇಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಇದ ರೀತಿ ತಿಳ್ಕೊಳ್ಬಹುದು. ಆಕ್ಚುಲಿ ನೀವು ಅಷ್ಟಾಂಗ ಯೋಗವನ್ನ ನೋಡಿದಾಗ ಅದರಲ್ಲಿ ಒಟ್ಟು 8 ಭಾಗಗಳು ಬರ್ತವೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ನಾವೇನ್ ಮಾಡ್ತೀವಿ ಅಂತಂದ್ರೆ ಇದೆಲ್ಲವನ್ನು ಆ ಕಾಲದಲ್ಲಿ ಮಾಡ್ತಿದ್ರು ಸರ್, ಈ ಕಾಲದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಅಷ್ಟೆಲ್ಲ ಟೈಮ್ ಇಲ್ಲ ನಮಗೆ. ಸೊ ಶಾರ್ಟ್ ಕಟ್ ಮಾಡ್ಕೊಂಡಿದ್ದೀವಿ. 3 ಮಾಡ್ತೇವೆ ನಾವು, ಅಷ್ಟೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ನಮಗೆ. ಪತಾಂಜಲಿ ಅವ್ರು ಹೇಳಿದಂತ ಅಷ್ಟನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಸ್ವಲ್ಪ ಏನ್ ಮಾಡ್ತೀವಿ, ಧ್ಯಾನ ಮಾಡ್ತೀವಿ ಸರ್, ಪ್ರಾಣಾಯಾಮ ಮಾಡ್ತೀವಿ ಸರ್, ಒಂದಿಷ್ಟು ಯೋಗಾಸನ ಮಾಡ್ತೀವಿ ಸರ್, ಒಂದು ಸತ್ಸಂಗಗಳು ಮಾಡ್ಕೊಂತೀವಿ ಸರ್. 3 ಆಸನ, ಪ್ರಾಣಾಯಾಮ, ಧ್ಯಾನ ಮುಗೀತು, ಮುಗಿಸಿದ್ವಿ ಸರ್. ಒಂದು ಶಾರ್ಟ್ ಕಟ್. ಬಟ್ ನಿಜದ ಸಂಗತಿ ಏನಂತಂದ್ರೆ ಎಲ್ಲೋ ಒಂದ್ ಕಡೆ ಹೇಳ್ತಾರೆ, we should not follow the shortcuts because that cut us short. ನಮ್ನೆ ಪೀಸ್ ಮಾಡಕ್ ಬಿಡ್ತದ ಅದು. ಹಾಗಾಗಿ ಕಲಿಯೋದು ಕಷ್ಟ ಆಗೋದಿಲ್ವಾ ಸರ್? ಇಲ್ಲ. ನಿಜವಾದಂತಹ ಅನುಭವವನ್ನ ಪಡೆದಿರುವಂತಹ ಮಾಸ್ಟರ್ಸ್ಗಳು ಈಗಿನ ಕಾಲಕ್ಕೆ ಸೂಟಬಲ್ ಆಗಿರೋ ತರ ಈ ತರ ನಮ್ಮನ್ನ ಕಟ್ ಇಂಟು ಶಾರ್ಟ್ ಮಾಡದೆ ಕೆಲವೊಂದು ಶಾರ್ಟ್ ಕಟ್ಸ್ ಗಳನ್ನ ಹೇಳ್ಕೊಟ್ಟಿದ್ದಾರೆ. ಆ ಒಂದು ನಿಯಮಗಳೇ ಈ ಒಂದು 6 ನಿಯಮಗಳು, 6 laws of the soul science. ಸೊ ಅದು ಯಾವ್ದು ಸರ್? ಈಗಾಗಲೇ ಸಾಕಷ್ಟು ಇದ್ರ ಬಗ್ಗೆ ಡಿಸ್ಕಷನ್ ನಡೆದಿದೆ. ಒಂದು ಲಾ ಆಫ್ ಕಾನ್ಶಿಯಸ್ನೆಸ್, ಲಾ ಆಫ್ ಇನ್ಕಾರ್ನೇಷನ್, ಲಾ ಆಫ್ ಕರ್ಮ, ಲಾ ಆಫ್ ಅಪ್ಗ್ರೇಡೇಷನ್, ಲಾ ಆಫ್ ಧ್ಯಾನ, ದ ಲಾ ಆಫ್ many things in a single concept. ಸೊ ಈ 6 ನಿಯಮಗಳಿದಾವೆ ಸರ್. ನಿಜ ಏನಂತಂದ್ರೆ ಯಾವುದು ಭಗವದ್ಗೀತೆ ಹೇಳಿದ್ರು ಕೃಷ್ಣ, ಅದರಲ್ಲಿ 18 ಅಧ್ಯಾಯಗಳಿದಾವೆ. ಅದರಲ್ಲಿ 4 ತುಂಬಾ ಮುಖ್ಯ. ಒಂದು ಜ್ಞಾನದ ಬಗ್ಗೆ, ಒಂದು ಕರ್ಮದ ಬಗ್ಗೆ, ಒಂದು ಧ್ಯಾನದ ಬಗ್ಗೆ, ಇನ್ನೊಂದು ಭಕ್ತಿ ಯೋಗದ ಬಗ್ಗೆ. 4 ತುಂಬಾ ಇಂಪಾರ್ಟೆಂಟ್ ಆದಂತಹ ಯೋಗಗಳನ್ನ ಹೇಳಿಕೊಡ್ತಾರೆ ಕೃಷ್ಣ ನಮಗೆ ಭಗವದ್ಗೀತೆನಲ್ಲಿ. ಹಾಗೆ ಈ 6 ನಿಯಮಗಳಲ್ಲೂ ಸಹ 3 ನಿಯಮಗಳು ಅದೇ ಇದಾವೆ. ಲಾ ಆಫ್ ಕಾನ್ಶಿಯಸ್ ಅದು ಪ್ರಜ್ಞೆ, ಅದು ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು. ಲಾ ಆಫ್ ಕರ್ಮ ಹಂಗೆ ಇದೆ. ಲಾ ಆಫ್ ಧ್ಯಾನ ಅದು ರಾಜಯೋಗ. ಸರ್ ಬಿಟ್ಟೋದಿದ್ಯಾವುದು? ಈ ಭಕ್ತಿ ಯೋಗ ಬಿಟ್ಟೋಯ್ತಲ್ಲ, ಅದ್ ಬಿಡಿ. ಇದೆಲ್ಲ ನಮ್ಗೆ ಕಷ್ಟ ಆಗ್ತದೆ. 3 ಕಾನ್ಶಿಯಸ್ನೆಸ್, ಕರ್ಮ, ಧ್ಯಾನ ಇದೆಲ್ಲ ಸ್ವಲ್ಪ ಕಷ್ಟ. ಭಕ್ತಿ ಯೋಗ ಇದೆಯಲ್ಲ ತುಂಬಾ ಸುಲಭ. ಅದು ಯಾವಾಗ ಕಷ್ಟ ಬರ್ತದೋ ನಾವೇನ್ ಮಾಡ್ತೀವಿ, ವೆಂಕಟರಮಣನ ಜ್ಞಾಪಿಸ್ಕೊಂಡ್ಬಿಡ್ತೀವಿ. ಸಂಕಟ ಬಂದ ತಕ್ಷಣ ವೆಂಕಟರಮಣ ಅಷ್ಟೆ. ಆ ಕೂಡ್ಲೆ ಭಕ್ತಿ ಬಂದಾಯ್ತು, ನಮ್ಗೆ ಹರಕೆ ಒತ್ತಾಯ್ತು ದೇವರಿಗೆ, ಈ ಕಷ್ಟವನ್ನ ನೀನು ಸಾಲ್ವ್ ಮಾಡಿದ್ರೆ ತಗೋ ನಿನ್ಗೊಂದಿಷ್ಟು ಪಾಲು ಇದರಲ್ಲಿ. ಇದು ಆರಾಮಾಗೆ ಮಾಡ್ತೇವೆ ನಾವು. ಚಿಕ್ಕದ್ರಿಂದ ನಮ್ಮ ಮಕ್ಕಳುಗಳಿಗೂ ಸಹ ಹೇಳ್ಕೊಡ್ತೇವೆ, ಇದನ್ನ ಮಾಡ್ಬೇಕು ನೀವು. ಕಷ್ಟ ಬಂದಾಗ ದೇವರನ್ನ ಜ್ಞಾಪಿಸ್ಕೋಬೇಕು, ಬೆಟ್ಟ ಹತ್ತಬೇಕು, ದೇವ್ರನ್ನ ನೋಡ್ಬೇಕು, ಹರಕೆ ಮಾಡ್ಕೋಬೇಕು. ಸೊ ಇದನ್ನೆಲ್ಲವನ್ನ ಸುಲಭವಾಗಿ ಮಾಡ್ಬಿಡ್ತೇವೆ ನಾವು. ಕಷ್ಟವಾಗಿರೋದು ಯಾವುದು? ಕಾನ್ಶಿಯಸ್ನೆಸ್. ನಾನ್ ಹೇಳ್ತೇನೆ, ಈ ಕಾನ್ಶಿಯಸ್ ಅಂತ ಏನ್ ಹೇಳ್ತಿದೀವೋ ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ನಿಯಮ ಅಥವಾ ಲಾ. ಇನ್ನ ಇದ್ರ ಕೆಳಗಡೆ ನೀವು ಬೇಕಂತಂದ್ರೆ ಏನ್ ಮಾಡ್ಬೋದು, ಲಾ ಆಫ್ ಇನ್ಕಾರ್ನೇಷನ್ ಅನ್ನ ಸೇರಿಸ್ಕೊಳ್ಬಹುದು, ಲಾ ಆಫ್ ಅಪ್ಗ್ರೇಡೇಷನ್ ಅನ್ನ ಸೇರಿಸ್ಕೊಳ್ಬಹುದು, ಲಾ ಆಫ್ ಮೆನಿ ಥಿಂಗ್ಸ್ ಅನ್ನ, ಸೇಮ್ ಕಾನ್ಸೆಪ್ಟ್ ಅನ್ನ ಸೇರಿಸ್ಕೊಳ್ಬಹುದು. ಸೊ ಪುನರ್ಜನ್ಮಗಳ ಕಾನ್ಸೆಪ್ಟ್ ಬರುವಂತಹದ್ದು,
ಹಾಗೆ ನಾವು ಪ್ರತಿ ಜನ್ಮದಲ್ಲೂ ಒಂದೊಂದಿಷ್ಟು ಅಪ್ಗ್ರೇಡೇಷನ್ ಅನ್ನ ಆಗ್ಬೇಕು ಅನ್ನುವಂತ ಒಂದು ನಿಯಮ ಇದೆ. ಹಾಗೆ ಹಲವಾರು ಕಾನ್ಸೆಪ್ಟ್ಸ್, ಹಲವಾರು ಏಕದಲ್ಲಿ ಅನೇಕಗಳು ಏಕದಲ್ಲಿ ಇರ್ತವೆ. ಸೊ ಇದೆಲ್ಲವನ್ನ ನಾನು ಕಾನ್ಶಿಯಸ್ ಕೆಳಗಡೆನೆ ಇಡಬಹುದಾ ಅಂತ ನನ್ನ ಒಂದು ಯೋಚನೆ. ಯಾಕೆ ಅಂತಂದ್ರೆ ಯಾವಾಗ ನಮ್ಗೆ ಪ್ರಜ್ಞೆ ಇರುತ್ತೋ ಆ ಪ್ರಜ್ಞೆ ಈ ಉಳಿದವುಗಳ ಬಗ್ಗೆ ಸಾಕಷ್ಟು ಜ್ಞಾನವನ್ನ ತಂದುಕೊಡ್ತದೆ. ಹಾಗಾಗಿ ಕರ್ಮ ಮತ್ತೆ ಧ್ಯಾನ ನಾವು ಮಾಡ್ಬೇಕಾಗ್ತದೆ. ಉಳಿದಿದ್ದು ಜ್ಞಾನದ ಒಳದ ಅಥವಾ ಅದರ ಪರಿಮಿತಿಯಲ್ಲೇ ಬರ್ತದೆ, ಅದರ ಪರಿಮಿತಿಯ ಒಳಗಡೆ ಇರ್ತದೆ. ಸೊ ಈಗ ಯಾಕೆ ಈ ಒಂದು ಪ್ರಜ್ಞೆ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ಸ್ವಲ್ಪ ನೋಡೋಣ. ನಿಮ್ಗೆ ಕನಕದಾಸರ ಕಥೆಗಳು ಗೊತ್ತಿದೆ. ಕನಕದಾಸರು ಚಿಕ್ಕವರಾಗಿರ್ತಾರೆ ಅಥವಾ ಅವರು ಒಬ್ಬ ಗುರುಗಳ ಹತ್ರ ಕಲಿತಿರ್ತಾರೆ. ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿದ್ದಂತ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಟು, ಯಾರು ನೋಡದೇ ಇರೋ ಜಾಗದಲ್ಲಿ ನೀವು ತಿಂದು ಬನ್ನಿ ಇದನ್ನ. ಎಲ್ಲರೂ ಮಕ್ಳುಗಳು ಏನ್ ಮಾಡ್ತಾರೆ, ಒಂದೊಂದು ಬಾಳೆಹಣ್ಣುಗಳನ್ನ ತಗೊಂಡು ಹೋಗ್ತಾರೆ. ಒಂದೊಂದು ಮೂಲೆಯಲ್ಲಿ, ಒಬ್ಬ ಟೇಬಲ್ ಕೆಳಗಡೆ, ಒಬ್ಬ ಅಲ್ಮೇರ ಹಿಂದೆ, ಒಬ್ಬ ಬಾಗಲ ಹಿಂದೆ, ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಆಗ್ತದೆ ಮಂಚದ ಕೆಳಗಡೆ ಎಲ್ಲ ತಿಂದು ಬಂದಾಯ್ತು. ಗುರುಗಳು ಕೇಳಿದಾಗ ನಾನು ಅಲ್ಲಿ ತಿಂದೆ, ನಾನು ಇಲ್ಲಿ ತಿಂದೆ, ಯಾರಿಗೂ ಗೊತ್ತೇ ಇಲ್ಲ ನಾನು ತಿಂದಿದ್ದು. ಕನಕದಾಸರು ಮಾತ್ರ ಬಾಳೆಹಣ್ಣು ನಂಗೆ ತಗೊಬರ್ತಾರೆ. ಹೇಳ್ತಾರೆ, ಗುರುಗಳು ಯಾಕೆ ವಾಪಸ್ ತಂದಿದ್ದು ನೀವು? ಅವರೇ ಹೇಳ್ತಾರೆ, ನನಗೆ ಆತರ ಜಾಗನೇ ಸಿಕ್ಕಿಲ್ಲ. ಯಾಕೆ? ನೀವೇ ಹೇಳ್ಕೊಟ್ಟಿದ್ರಲ್ಲ ಗುರುಗಳೇ, ಎಲ್ಲಾ ಕಡೆ ದೇವ್ರಿದ್ದಾನೆ ಅಂತ ಹೇಳಿ. ಎಲ್ಲಾ ಕಡೆ ದೇವ್ರಿದ್ದಾನೆ ಅಂತಂದಾದ ನಂತರ ದೇವ್ರು ಇಲ್ಲ ಅಂದ್ರೆ ದೇವ್ರನ್ನ ನಾನು ಕಣ್ಣು ತಪ್ಪಿಸಿ ಹೆಂಗೆ ತಿನ್ಲಿಕ್ಕೆ ಸಾಧ್ಯತೆ ಆಗ್ತದೆ? ಸೊ ಸಿ ಹಿಯರ್, ಒಂದು ಪ್ರಜ್ಞೆ ಇದೆಯಲ್ಲ, ದೇವರು ಅವರು ಗುರುಗಳು ಹೇಳ್ಕೊಟ್ಟಿದ್ದು ಒಂದೇ ಒಂದು ಪ್ರಜ್ಞೆ ಅವರಿಗೆ, ಎಲ್ಲ ಕಡೆ ದೇವರಿದ್ದಾರೆ. ಅದು ಎಷ್ಟು ಆಳವಾಗಿ ಇಳಿದಿತ್ತು ಕನಕದಾಸರಿಗೆ ಅಂತಂದ್ರೆ, ಬಾಕಿ ಮಕ್ಕಳುಗಳಿಗೆ ಗೊತ್ತಾಗದೇ ಇದ್ದಂತ ಒಂದು ಸತ್ಯ ಕನಕದಾಸರಿಗೆ ಗೊತ್ತಾಯ್ತು. ಕನಕದಾಸರು ಏನಾದ್ರು ಅಂತ ಗೊತ್ತು ನಮ್ಗೆ. ಕನಕದಾಸರು ಮಹಾನ್ ಒಬ್ಬ ಭಕ್ತಿ ಸಂತರಾದ್ರು, ದೇವರನ್ನ ಒಲಿಸ್ಕೊಂಡ್ರು ಅವರು. ಸೊ ಒಂದು ಸತ್ಯ, ಪ್ರಜ್ಞೆಗೆ ಎಟ್ಕಬಹುದಾದಂತ ಒಂದು ಸತ್ಯ, ಕನಕದಾಸರನ್ನ ಕಾನ್ಶಿಯಸ್ ಮೇಡ್ ಹಿಮ್ ಎ ಸೇಂಟ್ ಅಲ್ವಾ? ಸೊ ಇದೇ ಪ್ರಜ್ಞೆಯ ಇಂಪಾರ್ಟೆನ್ಸ್, ದೊಡ್ಡ ಇಂಪಾರ್ಟೆನ್ಸ್ ಪ್ರಜ್ಞೆದು. ಸೊ ಈಗ ನಾನು ನಿಮ್ಗೊಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ಇದೊಂಥರ ಹೆಂಗೆ ಅಂತಂದ್ರೆ, ಇದು ಊಟ ಆದ ನಂತರ ಏನಾಗ್ತದೆ ಅಂತಂದ್ರೆ, ಎಲ್ಲರ ಮನಸ್ಸು ಒಂದ್ ಕಡೆ ಮಲಗದ್ರ ಕಡೆಗೆ ಎಳಿತಿರುತ್ತೆ. ಮಲಗಿದ್ರೆ ಸಾಕಪ್ಪ. ಬಟ್ ಇಲ್ಲೆಲ್ಲ ನಾವೆಲ್ಲ ಆಧ್ಯಾತ್ಮಿಕ ಬಂಧುಗಳಿದೀವಿ. ರಾತ್ರಿನೇ ಪ್ರಶಸ್ತಿಯ ನಮ್ಗೆ. ರಾತ್ರಿ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ನಿಶಬ್ದವಾಗಿರ್ತದೆ, ಯಾರ್ದು ಹಿಂಸೆ ಇರ್ಲಿಕ್ಕಿಲ್ಲ, ನಾವು ಏನ್ ಬೇಕಾದ್ರೂ ಸಾಧನೆಗಳನ್ನ ಮಾಡಬಹುದಾದ ಸಮಯ. ಸೊ ಹಾಗಾಗಿ ನಾನು ನಿಮ್ದೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರೆ ಏನಾಗತ್ತಂದ್ರೆ, ಟೀಚರ್ ಅಲ್ವಾ, ಹೇಳಿ ಕೇಳಿ ಪ್ರಶ್ನೆ ಕೇಳದೇ ಇದ್ರೆ ನಮ್ಮ ಒಂಥರ ನೆಮ್ಮದಿ ಇರೋದಿಲ್ಲ. ಯಾರಾದ್ರೂ ಸರಿ ಕ್ವಶನ್ಸ್ ಕೇಳ್ತಿದ್ರೆ ಏನೋ ಒಂಥರ ನೆಮ್ಮದಿ ನಮ್ಗೆ. ಸೊ ನಾವು ಯಾರ ಜೊತೆ ಜಾಸ್ತಿ ಸಮಯವನ್ನ ಕಳೀತೇವೆ? ಯೂಶುವಲಿ ಈಗೇನು ಆಕ್ಚುಲಿ ಇದು ಇಂಟ್ರಾಕ್ಷನ್ ಕ್ಲಾಸಸ್ ತರ ಇಲ್ಲದೆ ಇರೋದ್ರಿಂದ ನಂದೇ ಪ್ರಶ್ನೆ, ನಂದೇ ಉತ್ತರಗಳಾಗ್ತವಿಲ್ಲ. ಯಾರ ಜೊತೆ ಸಮಯ ಕಳೀತೇವೆ? ಬರಾಬರಿ ಉತ್ತರ ಬರ್ತದೆ ಈಗ, ಬರೋದಿದ್ರೆ. ಏನಂತ ಅಂತಂದ್ರೆ, ಒಂದು ನನ್ನ ಮಕ್ಕಳುಗಳ ಜೊತೆ ಸ್ವಲ್ಪ ಸಮಯ ಕಳಿಬೇಕಂತ ಇಷ್ಟಪಡ್ತೇನೆ. ನನ್ನ ಅಪ್ಪನ ಜೊತೆ, ನನ್ನ ಅಮ್ಮನ ಜೊತೆ. ಇಲ್ಲಿ ಯಶೋಧ ಮೇಡಮ್ ಹಾಕಿದ್ದಾರೆ, ನನ್ನ ಜೊತೆ ಅಂತ ಹೇಳಿ ಒಂದು ಆನ್ಸರ್ ಅನ್ನ ಹಾಕಿದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮೇಡಮ್ ನಿಮ್ಮ ಆನ್ಸರ್. ಸೊ ಯೂಶುವಲಿ ಏನ್ ಮಾಡ್ತೀವಿ ಅಂದ್ರೆ, ಆತ್ಮದ ಬಂಧುಗಳು ಮಾತ್ರ ಈ ತರ, ಆಧ್ಯಾತ್ಮಿಕ ಬಂಧುಗಳು ಮಾತ್ರ ಈ ತರದೊಂದು ಆನ್ಸರ್ಸ್ ಅನ್ನ ಕೊಡೋದಕ್ಕೆ ಸಾಧ್ಯ. ಈಗ ನಾವು ನಮ್ಮ ಮಕ್ಳುಗಳನ್ನ ಕೇಳ್ತಿರ್ತೀವಿ, ಯಾರ ಜೊತೆ ಸಮಯ ಕಳಿಬೇಕಂತ. ಟೂರ್ ಎಲ್ಲ ಕರ್ಕೊಂಡು ಹೋಗಿರ್ತೀವಿ ಹೊರಗಡೆ, ಯಾರ ಜೊತೆ ನಮ್ಮ ಜೊತೆ ಬಂದಿರ್ತಾರ ಅವ್ರು ಹೇಳೋದೇನಂತಂದ್ರೆ, ಐ ಮಿಸ್ ಮೈ ಪಪ್ಪ, ಐ ಮಿಸ್ ಮೈ ಮಮ. ನಾ ಹೇಳ್ತೇವೆ ಇಲ್ಲೆಲ್ಲ ಎಷ್ಟೊಂದು ನೇಚರ್ ಇದೆ ಸುತ್ತಮುತ್ತ, ಆಯ್ತಲ್ವಾ, ಒಂದು ಹೊಸ ಎನ್ವೈರನ್ಮೆಂಟ್ ಇದೆ. ಅವ್ರಿಗೆ ಅದೆಲ್ಲ ಬೇಡ, ಅಪ್ಪನ ಅಮ್ಮನ ಮಿಸ್ ಮಾಡ್ಕೊಂತಿರ್ತೀವಿ. ಸೊ ಯಾರ ಜೊತೆ ಜಾಸ್ತಿ ಸಮಯವನ್ನ ಕಳೀಲಿಕ್ಕೆ ಇಷ್ಟಪಡ್ತೀವಿ ನಾವು? ಅಪ್ಪನ ಜೊತೆ, ಅಮ್ಮನ ಜೊತೆ. ಏನೇನೋ ಒಂದು ಉತ್ತರಗಳು ಬರುತ್ತೆ. ಬಟ್ ಮೇಡಮ್ ಹಾಕಿದ ಹಾಗೆ, ಯಶೋಧ ಮೇಡಮ್ ಹಾಕಿದ ಹಾಗೆ, ಶಾರದಾ ಮೇಡಮ್ ಹಾಕಿದ ಹಾಗೆ, ನಾವು ಯಾರ ಜೊತೆ ಕಾಲ ಕಳಿಬೇಕಾಗ್ತದೆ ಜಾಸ್ತಿ ಅಂತಂದ್ರೆ ಅದು ನಮ್ಮ ಜೊತೆ ಮಾತ್ರ.
ಅಲ್ವಾ? ನಾವು ಹುಟ್ಟು ಬಂದಿದ್ದೀವಿ ಹೇಗೆ? ಒಬ್ರೇ. ಹಾಗಾಗಿ ಕಲಿಯೋದು ಯಾರ ಜೊತೆಗೆ? ನಮ್ ಜೊತೆ ನಾವು ಕಾಲ ಕಳಿಬೇಕು. ಎಲ್ಲ ಅಮ್ಮಂದಿರಿದ್ದೀರಿ ಇಲ್ಲಿ, ನೀವು ಸಾಕಷ್ಟು ಅಮ್ಮಂದಿರಿದ್ದೀರಿ. ಸೊ ಇನ್ನು ಸಾಕಷ್ಟು ಕೆಲಸಗಳು ಮುಂದೆ ಬರ್ತದೆ ನಿಮ್ಗೆ. ಏನ್ ಮಾಡ್ಬೇಕಾಗ್ತದೆ? ಒಂದು ನಿಮ್ಮ ಮಗನಿಗೆ ಒಂದು ಹೆಣ್ಣನ್ನ ನೋಡ್ಬೇಕಾಗಿ ಬರ್ತದೆ ಅಲ್ಲ, ಮಗಳಿಗೆ ಒಂದು ಒಳ್ಳೆ ಗಂಡನ್ನ ನೋಡ್ಬೇಕಾಗಿ ಬರ್ತದೆ. ಏನ್ ಮಾಡ್ತೇವೆ ನಾವು ಅವಾಗ? ಅವರ ಜಾತಕವನ್ನ ತರಿಸಿ ಗಣಗಳನ್ನೆಲ್ಲವನ್ನ ಕೂಡ್ಸಿ ಬಾಗ್ಸಿ ಗುಂಡ್ಸಿ ಏನೇನೋ ಮಾಡಿ ಸಿರಿ ಬಂತ 18 ಕೂಟಗಳು ಅಂತ ನೋಡ್ತೇವೆ. 18 ಕೂಟ ಆಯ್ತು ಅಂತಂದ್ರೆ ಓಕೆ, ಇವರು ಲೈಫ್ ಫುಲ್ ಸೆಟಲ್, ಪ್ರಾಬ್ಲಮ್ ಇಲ್ಲ ಮುಂದಕ್ಕೆ. ಅಪ್ಪ ಅಮ್ಮನ ಅರ್ಧ ತಲೆನೋವು ಹೋಯ್ತು, ಬಗೆಹರಿತು. ಇಲ್ಲಿ ನಾವು ನಮ್ಮ ಜೊತೆ ಕಳೆಯಬಹುದಾದ, ಯಾವಾಗಲೂ ಬಂದು ಯಾವುದೋ ಒಂದು ಅರ್ಧ ದಾರಿಯಲ್ಲಿ ಬಂದು ನಿಂತು ಕಳೆಯಬಹುದಾದ ಒಬ್ಬ ವ್ಯಕ್ತಿಯ ಬಗ್ಗೆ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ತೀವಿ ಅನ್ನೋದಾದ್ರೆ, ಇನ್ನ ಜೀವನ ಪರ್ಯಂತ ಹುಟ್ಟಿದಾಗ್ಲಿಂದ ಸಾಯುವವರೆಗೆ ನಾವು ನಮ್ಮ ಜೊತೆಲೇ ಇರ್ತೀವಲ್ಲ, ನಾವು ನಮ್ಮ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದ? ಅಷ್ಟೊಂದೆಲ್ಲ ನಾವು ಬೇರೆಯವ್ರ ಬಗ್ಗೆ ಅಷ್ಟು ಗಮನವನ್ನ ಕೊಡ್ತೇವೆ. ಅವನು ಫಿಟ್ ಇದನ್ನ, ಅಮ್ಮಂದಿರು ಅವರು ಫ್ರೆಂಡ್ಸ್ ಯಾರು ಬಂತು, ಮಗನ ಫ್ರೆಂಡ್ಸ್ ಬಂತು ಅಂತ ತಕ್ಷಣ ಮೊದ್ಲು ನೋಡ್ತಾರೆ, ಅವನ ಮುಖ ನೋಡ್ತಾರೆ. ಫಿಟ್ಟ ಇವನು ನನ್ನ ಮಗನಿಗೆ, ಇಲ್ಲ ಅಂದ್ರೆ ಒಂದ್ ಮಗನ್ ಕರೆದು ಹೇಳ್ತಾರೆ, ಹೋಗ್ಬೇಡ ಅವನ ಜೊತೆ, ಅವನ ಯಾಕೋ ಸರಿ ಕಾಣಿಸ್ತಿಲ್ಲ ನನ್ಗೆ ಅಲ್ಲ. ಎಲ್ಲ ಅಮ್ಮಂದಿರಿದ್ದಾರೆ, ಅವ್ರಿಗೆಲ್ಲರಿಗೂ ಈ ಮಾತು ಯೂಶುವಲ್ ಆಗಿ ಬಾಯಿಗೆ ಬರ್ತಿರ್ತದೆ. ಶೋ ಯುವರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ಹೂ ಯು ಆರ್. ನಿಮ್ಮ ಫ್ರೆಂಡ್ಸ್ಗಳನ್ನ ನೋಡಿದ್ರೆ ಗೊತ್ತಾಗ್ತದೆ ನೀವು ಹೇಗೆ ಅಂತ. ನಾವು ಯೂಶುವಲಿ ಮಾತುಗಳನ್ನ ನಮ್ಮ ಮಕ್ಳುಗಳಿಗೆ ಹೇಳ್ತಾ ಇರ್ತೇವೆ. ನಿಮ್ ಫ್ರೆಂಡ್ಸ್ ಮುಖ ತೋರಿಸು ಸಾಕು, ಗೊತ್ತಾಗ್ತದೆ ನೀನ್ ಹೆಂಗೆ ಅಂತ ಡಿಸೈಡ್ ಮಾಡಿ ಹೇಳ್ತೇನೆ ನಾನು, ಅಲ್ವಾ? ಸೊ ನಾವು ಅಷ್ಟು ಕೇರ್ ಮಾಡ್ತೇವೆ ನಮ್ಮ ಮಕ್ಳುಗಳ ಜೊತೆ, ಯಾರು ಫ್ರೆಂಡ್ಸ್ ಆಗಿರ್ಬೇಕು, ಯಾರು ಸರಿ ಯಾರು ತಪ್ಪು. ಸೊ ಹಾಗಿದ್ಮೇಲೆ ನಾನು ನನ್ನ ಜೊತೆ ಹುಟ್ಟಿದಾಗ್ಲಿಂದ ಸಾಯುವವರೆಗೆ ಇರ್ಬೇಕಲ್ಲ, ನನ್ನ ಬಗ್ಗೆ ನಾ ತಲೆ ಕೆಡ್ಸ್ಕೋಬಾರ್ದ? ತಲೆ ಕೆಡ್ಸ್ಕೊಳ್ಬೇಕು. ಸೊ ಹಾಕಿದ್ಮೇಲೆ ಇಲ್ಲಿ ಪ್ರಶ್ನೆ ಬರ್ತದೆ, ಯಾಕೆ ನಮ್ಮ ಬಗ್ಗೆ ನಾವು ನಿಜ ತಲೆ ಕೆಡ್ಸ್ಕೊಳ್ಬೇಕು? ನಮ್ಮ ಆತ್ಮದ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಕು, ಅವಾಗಷ್ಟೇ ನಮ್ಮ ಉನ್ನತಿ ಸಾಧ್ಯತೆ ಆಗ್ತದೆ. ಯಾಕೆ ನಾವು ತಲೆ ಕೆಡ್ಸ್ಕೊಳ್ಬೇಕು? ಯಾಕೆ ಅಂತಂದ್ರೆ, ನಮ್ದು ಆತ್ಮ ಇದೆ, ಇನ್ನೊಂದು ಪರಮಾತ್ಮ ಇದೆ. ಸೊ ಪರಮಾತ್ಮವನ್ನ ನಾವು 2 ತರ ಹೇಳ್ಬೋದಾ? ಒಂದು ಪರರ ಆತ್ಮ, ಇನ್ನೊಂದು ಪರಮಾತ್ಮ, ಪರಮ ಆತ್ಮ ಹೇಳ್ಬೋದಾ? ಯಾಕಂತಂದ್ರೆ ನನ್ನದೊಂದು ಆತ್ಮ ಇದೆ ಅಂತಂದ್ರೆ ಪಕ್ಕದಲ್ಲಿ ಇರೋರ್ದೆಲ್ಲಾರ್ದು ಅದು ಪರರ ಆತ್ಮ, ಬೇರೆ ಒಂದು ಆತ್ಮ. ಇನ್ನೊಂದು ದೇವ್ರಿದಾರಲ್ಲ ಮೇಲ್ಗಡೆ, ಅದು ಪರಮ ಆತ್ಮ. ಅದು ನಾವು ನಮ್ಮ ಆತ್ಮಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಆದ್ರೆ ಸುಲಭವಾಗಿ ಏನಾಗ್ತದೆ, ಬೇರೆಯವರ ಆತ್ಮಗಳ ಬಗ್ಗೆನೂ ಸಹ ನಮ್ಗೆ ಅರ್ಥ ಆಗ್ತದೆ. ಯಾಕಂದ್ರೆ ನಾವೆಲ್ಲ ಮೇಡ್ ಬೈ ದ ಸೇಮ್ ಕಂಟೆಂಟ್, ಬೈ ದ ಸೇಮ್ ಥಿಂಗ್ಸ್. ನಾನು ಇದನ್ನ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೇನೆ. ರೇವತಿ ಮೇಡಮ್ ನಲ್ಲಿ ನನ್ನದೊಂದು ರಿಕ್ವೆಸ್ಟ್ ಇದೆ, ಏನಂತ ಅಂತಂದ್ರೆ, ನನಗೆ ನೀವು ಕೊಟ್ಟಿರುವಂತ 6 ಕಂಟೆಂಟ್ಗಳನ್ನ ಮೋಸ್ಟ್ಲಿ 6 ದಿನ ಬೇಕಾಗ್ತದ ಅಂತ ಡೌಟ್ ನನಗೆ. ಬ್ರೀಫ್ ಆಗಿ ಹೇಳಿ, ಇನ್ನೂ ಶಾರ್ಟ್ ಆಗಿ ಹೇಳಿ ಮುಗಿಸ್ಬಿಡ್ಲಾ ಇದನ್ನ? ಯಾಕಂದ್ರೆ 9:30 ಆನಂತರ ಧ್ಯಾನಕ್ಕೆ ಕೂರಿಸ್ಬೇಕಾಗುತ್ತೆ. ಅಂದ್ರೆ ತಮಗೆ ಮತ್ತೆ ಅವಕಾಶ ಕೊಡೋಣ ಸರ್. ಈಗ ಬ್ರೀಫ್ ಆಗಿ 6 ನಿಯಮಗಳು ಏನು ಅಂತ ಹೇಳೋದನ್ನ ತಾವು ಕ್ಲಾರಿಫೈ ಮಾಡಿ, ಆ ನಂತರ ನಾವು ಡೆಪ್ತ್ ಅನ್ನ ನೆಕ್ಸ್ಟ್ ಮುಂದೆ ತಗೊಳ್ಳೋಣ. ಸಾರಿ, ನಾನು ಅನ್ಕೊಂಡೆ ಇದನ್ನೆಲ್ಲವನ್ನ ನನ್ನ ಒಂದೊಂದು ಕಂಟೆಂಟ್ ಅನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಮುಗಿಸ್ಬೋದಾ, ಚಾನ್ಸಸ್ ಇದೆಯಾ ನನಗೆ ಅಂತ ಹೇಳಿ. ಓಕೆ ಓಕೆ ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ನಮ್ಮ ಆತ್ಮದ ಬಗ್ಗೆ ತಿಳ್ಕೊಂಡ್ರೆ ಏನಾಗ್ತದೆ, ಉಳಿದಿರುವಂತಹ ಆತ್ಮಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಈಸಿಯಾಗಿ ಅರ್ಥ ಆಗ್ತದೆ. ಸೊ ಇದ್ರ ಬಗ್ಗೆ ನಾನು ಮತ್ತೆ ನನಗೆ ಸಮಯಾವಕಾಶವನ್ನ ಸಿಕ್ಕಿದಾಗ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಲಿಕ್ಕೆ ಪ್ರಯತ್ನವನ್ನ ಪಡ್ತೇನೆ. ಇದೆ ಆಕ್ಚುಲಿ ನನ್ನ ಕಾನ್ಸೆಪ್ಟ್ಸ್ ಏನಿತ್ತು ಅಂತ. ಸೊ ಈ ಜ್ಞಾನದಿಂದಾಗಿ ಮತ್ತೆ ನಮ್ಗೆ ಇನ್ನೊಂದು ಅನುಭವಕ್ಕೆ ಬರೋದೇನಂತಂದ್ರೆ,
ಲಾ ಆಫ್ ಇನ್ಕಾರ್ನೇಷನ್ಸ್. ಸೊ ಇಲ್ಲಿ ನಮ್ಮ ಪುನರ್ಜನ್ಮ ಫಿಕ್ಸ್ ಆಗ್ತದೆ. ನಾವು ಇದನ್ನ ಕ್ರಿಶ್ಚಿಯಾನಿಟಿಯಲ್ಲೂ ನೋಡ್ತೇವೆ, ನಮ್ಮ ಎಲ್ಲ ಸಾಧು ಸಂತರ ಬುಕ್ಗಳಲ್ಲೂ ನಾವು ನೋಡ್ತೇವೆ. ಸೊ ಅವನ ಒಂದು ಪ್ರಾಣ ತ್ಯಾಗದ ನಂತರ ಮತ್ತೆ ಯೇಸು ಕ್ರಿಸ್ತ ಕಾಣಿಸ್ಕೊಳ್ತಾನೆ ತನ್ನ ಒಂದು ಭಕ್ತರ ಉದ್ಧಾರಕ್ಕಾಗಿ. ಹಾಗೆ ನಮ್ಮಲ್ಲೂ ಸಹ ನಮ್ಮ ಗ್ರಂಥಗಳನ್ನ ನೋಡೋದಾಯ್ತು ಅಂತನದಾದ್ರೆ ಸಾಕಷ್ಟು ಮಹನೀಯರುಗಳು, ಈಗ ರಾಘವೇಂದ್ರ ಸ್ವಾಮಿಯನ್ನ ತಗೊಂಡು ಅಂತನದಾದ್ರೂ ಅವರು ಹಲವಾರು ಜನ್ಮಗಳ ನಂತರ ಈ ಒಂದು ಗುರುರಾಯರ ಒಂದು ಜೀವನವನ್ನ ಪಡ್ಕೊಳ್ತಾರೆ. ಸೊ ನಮ್ಮಲ್ಲಿ ಹಿಂದೂ ಒಂದು ಸಿದ್ಧಾಂತ ಏನಿದೆಯೋ ಅದು ಪುನರ್ಜನ್ಮ ಫಿಕ್ಸ್ ಅಂತ. ಯಾಕೆ ಬೇಕಾಗ್ತದೆ ನಮ್ಗೆ ಪುನರ್ಜನ್ಮ? ಯಾಕೆ ಅಂತಂದ್ರೆ ಮೊದಲನೆಯ ಜನ್ಮದಲ್ಲಿ ನಮ್ಗೆ ಕಾನ್ಶಿಯಸ್ ಬಂದಿರೋದಿಲ್ಲ ಇನ್ನು ಪೂರ್ಣ ಪ್ರಮಾಣದಲ್ಲಿ. ಯಾವಾಗ ಪೂರ್ಣ ಪ್ರಮಾಣದಲ್ಲಿ ಜ್ಞಾನವನ್ನ ಪ್ರಾಪ್ತಿ ಆಗೋದಿಲ್ವೋ ಆ ಪ್ರಾಪ್ತಿಯನ್ನ ಮಾಡ್ಕೊಳ್ಳಿಕ್ಕೋಸ್ಕರ ಮತ್ತೆ 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 ನಾನು ಭೂಮಿ ಮೇಲೆ ಏನ್ ಮಾಡ್ಬೇಕಾಗ್ತದೆ, ಬರ್ಬೇಕಾಗ್ತದೆ. ಸರ್ ಇದಕ್ಕೇನಾದ್ರೂ ಗ್ಯಾರಂಟಿ ಇದೆಯಾ? ನೀವು ಈಗ ನಾನು ನೋಡ್ತಾ ಇದ್ದೆ ಯೋಗಿಯ ಆತ್ಮಕಥೆಯನ್ನ ಮೇಡಮ್ ಒಬ್ಬರು ತುಂಬಾ ಚೆನ್ನಾಗಿ ಏನ್ ಮಾಡ್ತಿದ್ರು, ಎಕ್ಸ್ಪ್ಲನೇಷನ್ಸ್ ಅನ್ನು ಮಾಡ್ತಾ ಇದ್ರು. ಅದರಲ್ಲಿ ಅವರ ಗುರು ಪರಮಹಂಸರ ಗುರುವಿನ ಬಗ್ಗೆ ಆ ಒಂದು ಪುನರ್ಜನ್ಮದ ಇದು ಕಾನ್ಸೆಪ್ಟ್ಸ್ ಏನೋ ಬರ್ತಾ ಇತ್ತು. ಸೊ ಇಲ್ಲಿ ಹಿಂದೆ ನಿಮ್ಮದೇ ಒಂದು ತರಗತಿಗಳಲ್ಲಿ ನಡೀತಿದ್ದವು ಅವುಗಳು. ಹೌದು, ಅದಕ್ಕೊಂದು ಎವಿಡೆನ್ಸ್ ಇದೆ ನಮ್ಮ ಹತ್ರ. ಸೊ ಇನ್ಕಾರ್ನೇಷನ್ ಆಗತ್ತೆ. ನಾನು ಇದ್ರ ಬಗ್ಗೆ ರೇವತಿ ಮೇಡಮ್ನ ಕೇಳ್ಕೊಳ್ತೇನೆ. ನನಗೆ ಇನ್ನೊಂದು ಸ್ವಲ್ಪ ಸಮಯ ತುಂಬದ ಅವಶ್ಯಕತೆ ಇದೆ. ನೀವು ಕೊಟ್ರೆ ನಾನು ಇನ್ನೊಂದಿಷ್ಟು ಸಾಕಷ್ಟು ಇದ್ರ ಬಗ್ಗೆ ಮಾತನಾಡ್ತೇನೆ. ಸರ್, ತಮಗೆ ಒಂದೊಂದು ಕಾನ್ಸೆಪ್ಟ್ ಬಗ್ಗೆನೇ ಹೇಳಲಿಕ್ಕೆ ಅವಕಾಶ ಕೊಡಬಹುದು. ಓಕೆ, ನಾವೀಗ ಬ್ರೀಫ್ ಆಗಿ ಹೇಳಿ ಸರ್, ಆಮೇಲೆ ಒಂದೊಂದು ಕಾನ್ಸೆಪ್ಟ್ಗೂ ಸಹ ಒಂದು 3-4 ಡೇಸ್ ಆ ತರ ಕೊಟ್ಬಿಟ್ಟು ಅದನ್ನ ತಗೋಬಹುದು. ಓಕೆ, ನೆಕ್ಸ್ಟ್ ಮಂಡಲದಲ್ಲಿ ಮಾತ್ರ. ಎಸ್, ಓಕೆ. ಕರ್ಮದ ಬಗ್ಗೆ ಬರ್ಬೇಕಾಗ್ತದ. ಸೊ ಕರ್ಮದ ಬಗ್ಗೆ ಕೃಷ್ಣ ಅವರ ಭಗವದ್ಗೀತೆನಲ್ಲಿ ಹೇಳ್ತಾರೆ, ಕರ್ಮ ಕಡ್ಡಾಯ. ಬದುಕಿನಲ್ಲಿ ಹುಟ್ಟಿದ್ದೀನಿ ಅಂತಂದಾದ ನಂತರ ಉಸಿರಾಡೋದು ಒಂದು ಕರ್ಮನೇ ಅಲ್ವಾ? ಸೊ ನಾನು ಸಂಸಾರ ಮಾಡ್ತಿದ್ದೀನಿ ಅಂತಂದಾದ ನಂತರ ಅದು ಒಂದು ಕರ್ಮ. ಇಲ್ಲಿ ನಾನು ಯಾವ ರೀತಿ ಕರ್ಮವನ್ನ ಮಾಡ್ತೇನೆ ಅನ್ನುವಂಥದ್ದು ನನ್ನ ಮುಂದಿನ ಆತ್ಮದ ಏಳಿಗೆಯನ್ನ ಡಿಸೈಡ್ ಮಾಡಕ್ಕೆ. ನಾನು ಮಾಸ್ಟರ್ ರಂಗನಾಥ್ ಅವರ ಒಂದು ಕ್ಲಾಸಸ್ ಅನ್ನ ಕೇಳ್ತಿದ್ದಾಗ ಅವರು ನಿಷ್ಕಾಮ ಕರ್ಮವನ್ನ ಮಾಡ್ಬೇಕಾಗ್ತದೆ. ನಿಷ್ಕಾಮ ಕರ್ಮ, ಇದರಲ್ಲಿ ಯಾವುದನ್ನು ನಂದು ಅಂತ ಹೇಳ್ಕೋಬಾರ್ದು. ನಾನು ಕೆಲಸ ಮಾಡ್ಲೇಬೇಕು. ನಮ್ಮ ಗುರುಗಳು ಹೇಳ್ತಿದ್ರು, ಮಾಂಸ ಕಡಿಯವನಿಗೆ ಸ್ವರ್ಗ ಸಿಕ್ತಂತು, ಪುರೋಹಿತನಿಗೆ ಸ್ವರ್ಗ ಸಿಕ್ಕಿಲ್ಲ. ದೇವ್ರು ಕೇಳ್ಕೊಳ್ತಾರ ಅವ್ರಿಗೆ, ನಾನು ನಿಮ್ಮನ್ನೇ ಪೂಜೆ ಮಾಡ್ತಾ ಇದ್ದಿದ್ದು, ನೀವು ನನಗೆ ನರಕ ಕೊಟ್ಬಿಟ್ರಿ. ಅದು ಯಾರೋ ಮಾಂಸ ಕಡಿತಿದ್ರು, ಅವ್ರಿಗೆ ಸ್ವರ್ಗ ಬಂದ್ಬಿಟ್ಟು. ಅದಕ್ಕೆ ದೇವ್ರು ಹೇಳ್ತಾರೆ, ಅವರು ಕಡಿತಿದ್ದು ಮಾಂಸ ಹೌದು, ಆದ್ರೆ ಮಾಂಸ ಕಡಿಬೇಕಿದ್ರೆ ಅವ್ರು ಹೇಳ್ತಿದ್ರು, ನನಗೆ ಇದು ಕೆಲಸ ಅಂತ ಕೊಟ್ಬಿಟ್ಟಿದ್ಯಾ, ನನಗೆ ಬೇಡ ಇದು, ನನಗೆ ಕೆಲಸ ಅಂತ ಕೊಟ್ಟಿದ್ಯಾ, ನೀನೇ ಕೊಟ್ಟಿರೋ ಕರ್ಮ ಇದು, ನೀನೇ ಕೊಟ್ಟಿರೋ ಕೆಲಸ ಇದು ಅಂದ್ರು. ಸೊ ನೀನೇ ಮಾಡಿಸ್ತಿದ್ಯಾ, ಹಂಗಾಗಿ ದಯವಿಟ್ಟು ಕ್ಷಮಿಸು ನನ್ನನ್ನ, ನೀನು ಇದನ್ನ ಮಾಡ್ತಿರೋದಕ್ಕೆ ಕ್ಷಮಿಸು ನೀನು. ಅದಕ್ಕೆ ಅವನಿಗೆ ಸ್ವರ್ಗ. ನೀನೇನ್ ಮಾಡ್ತಿದ್ದೆ ಪೂಜೆ ಮಾಡ್ಬೇಕಿದ್ರೆ? ಬೇರೆ ಏನೋ ಯೋಚನೆ ಮಾಡ್ತಿದ್ದೆ, ಹಂಗೆ ನಿನ್ಗೆ ಆಗ್ಬೇಕಾದಿದ್ದು. ಸೊ ಇಲ್ಲಿ ಕರ್ಮ ಅನ್ನುವಂಥದ್ದು ಡಿಸೈಡ್ ಮಾಡ್ತಿದೆ ನಮ್ಮ ಮುಂದಿನ ಜನ್ಮಗಳನ್ನ, ಅಥವಾ ನನಗೆ ಸಿಗಬೇಕಾಗಿರುವಂತಹ ಮುಂದಿನ ಪ್ರಗತಿಯನ್ನ. ಸೊ ಹಾಗಾಗಿ ನಾನು ಕೆಲಸ ಹುಟ್ಟಿದಾದ ನಂತರ ಕೆಲಸ ಮಾಡ್ಬೇಕಾಗಿರೋದು ನಿಜ, ಆದ್ರೆ ನಾನು ಯಾವ ರೀತಿ ಕೆಲಸವನ್ನ ಮಾಡ್ಬೇಕಾಗ್ತದೆ ಅಂತಂದ್ರೆ ಎಲ್ಲವನ್ನ ದೇವರಿಗೆ ಅರ್ಪಿಸಿ ನನ್ನ ಕರ್ಮಗಳನ್ನ ಮಾಡ್ಬೇಕಾಗ್ತದೆ. ಏನಿದೆಯೋ ಅದೆಲ್ಲವನ್ನ ನೀನೇ ಕೊಟ್ಟಿದ್ಯಾ ಇದು, ಸೊ ನಾನು ಮಾಡ್ತಿದ್ದೀನಿ. ಹಾಗಾಗಿ ಇದ್ರೆಲ್ಲ ಫಲ ನಿನಗೆ ತಗೋ, ನನಗೆ ಇದ್ರಲ್ಲಿ ಏನೋ ಬೇಡ, ನನಗೆ ಬೇಕಾಗಿರೋದು ನಿನ್ನ ಭಕ್ತಿ ಅಷ್ಟೆ. ಹಾಗೆ ಈ ಒಂದು ಬಾರಿ ನನಗೆ ಜೀವನದಲ್ಲಿ ಮುಕ್ತಿ ಸಿಗ್ಲಿಕ್ಕಿಲ್ಲ ಅಂತನದಾದ್ರೆ ಮತ್ತೆ 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 ನಾನೇನ್ ಮಾಡ್ಬೇಕಾಗ್ತದೆ, ಮುಕ್ತಿಯ ಎಡೆಗೆ ಮೂವ್ ಆಗ್ಬೇಕಾಗ್ತದೆ. ಸೊ ಆಗ್ಬೇಕಂತನದಾದ್ರೆ ಅದು ಇಟ್ಸ್ ಸ್ಲೋ. ಫಸ್ಟ್ ಸ್ಟ್ಯಾಂಡರ್ಡ್ ಮಗು ಸೆಕೆಂಡ್ ಸ್ಟ್ಯಾಂಡರ್ಡ್ ಬರ್ಬೇಕಂದ್ರೆ ಏನೋ ಒಂದಿಷ್ಟು ಕಲ್ತು ಬರ್ತದೆ, ಎರಡನೇದು ಮೂರನೇದು ಬರ್ಬೇಕಂದ್ರೆ ಏನೋ ಒಂದು ಕಲ್ತು ಬಂದಿರ್ತದೆ. ಹಂಗೆ ನಾವು ಒಂದು ಜನ್ಮದಿಂದ ಮತ್ತೊಂದು ಜನ್ಮಕ್ಕೆ ಹೋಗ್ಬೇಕಂತಂದಾಗ ಡೆಫಿನೆಟ್ ಆಗಿ ಒಂದೊಂದೊಂದೊಂದೊಂದೊಂದು ಪ್ರಗತಿಯನ್ನ ಕಂಡೇ ಮುಂದಕ್ಕೆ ಹೋಗಿರ್ತೀವಿ. ಅದು ನಿಯಮ ಸಹ. ನಾನು ಇದ್ರ ಬಗ್ಗೆ ಮತ್ತೆ ಹೇಳ್ತೇನೆ. ದೇವರು ಸಹ
ತನ್ನ ಒಂದು ತನ್ನ ಒಂದು ಅವತಾರಗಳಲ್ಲಿ ಡೆಫಿನೆಟ್ ಆಗಿ ಅಪ್ಗ್ರೇಡೇಷನ್ ಅನ್ನು ತೋರಿಸ್ತಾರೆ. ಸೊ ಇದು ದೇವರಿಗೆ ಅಪ್ಲೈ ಆಗಿದೆ ಅಂದಾದ್ಮೇಲೆ ನನಗೂ ಅಪ್ಲೈ ಆಗ್ಬೇಕಲ್ಲ, ನಾನು ಸಹ ಅದನ್ನ ಹಾಗೆ ಮುಂದಕ್ಕೆ ಹೋಗ್ಬೇಕಲ್ಲ. ಸೊ ನಮ್ಮ ಜನ್ಮಗಳು ಮತ್ತೆ 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 ಬರ್ತಿರ್ತಾವೆ. ಯಾಕೆ ಅಂತಂದ್ರೆ ನಮ್ಮನ್ನ ಈ ಒಂದು ಜೀವನ ಬಂಧನಗಳಿಂದ ಮುಕ್ತ ಮಾಡಿ ನಮ್ಮನ್ನ ಅಪ್ಗ್ರೇಡ್ ಮಾಡೋದಕ್ಕೆ, ಅಡ್ವಾನ್ಸ್ ಮಾಡೋದಕ್ಕೆ. ಇನ್ನ ಧ್ಯಾನ, ನಾವು ಲೈಫಲ್ಲಿ ಏನನ್ನೆಲ್ಲವನ್ನ ಗಳಿಸ್ಬೇಕು ಅಂದಿರ್ತೀವೋ ಅದಕ್ಕೊಂಥರ ಇದೊಂಥರ ಕೆಟಲಿಸ್ಟ್ ಇದ್ದ ಹಾಗೆ. ಸ್ಪೀಡ್ ಇನ್ಕ್ರೀಸಸ್ ದ ಸ್ಪೀಡ್ ಆಫ್ ದಿಸ್ ಪ್ರೋಗ್ರೆಷನ್. ಸೊ ಧ್ಯಾನ ಅನ್ನುವಂಥದ್ದು ನಾವು ಅನ್ಕೊಂಡಿರೋದ್ರ ಕಡೆಗೆ ಮೂವ್ ಆಗೋದಕ್ಕೆ ಡೆಫಿನೆಟ್ ಆಗಿ ನಮ್ಗೊಂದು ವೆಹಿಕಲ್ ಇದ್ದ ಹಾಗೆ ಅದು. ಧ್ಯಾನ ಮಾಡೋದು ಹಿಂಗೆ ಈಗ ಹೇಳ್ತಿದ್ರು ರೇವತಿ ಮೇಡಮ್, ಧ್ಯಾನವನ್ನ ನಾವು ಈಗ ಮುಂದಿನ ಸಲ ಮಾಡ್ಬೇಕಾಗ್ತದೆ ಸರ್. ಮಾತು ಸ್ವಲ್ಪ ಕಡಿಮೆ ಮಾಡೋಣ, ಧ್ಯಾನ ಸ್ವಲ್ಪ ಜಾಸ್ತಿ ಮಾಡೋಣ. ಹೌದು, ನೆಸೆಸರಿ ಅದು. ಸೊ ನಾವೇನ್ ಮಾಡ್ಬೇಕಾಗ್ತದೆ ಅಂತಂದ್ರೆ ಕೆಲವೊಂದನ್ನ ಈ ತರ ಇಂಟೆಲೆಕ್ಚುಯಲ್ ಲೆವೆಲ್ ಅಲ್ಲಿ ಯೋಚನೆ ಮಾಡೋದು ಸರಿ, ಬಟ್ ಅದೆಲ್ಲವೂ ಕರೆಕ್ಟ್ ಆಗಿ ನನಗೆ ಅರ್ಥ ಆಗ್ಬೇಕಂತಂದ್ರೆ ಅದು ಧ್ಯಾನದಲ್ಲಿ ಮಾತ್ರ. ಅದು ಸ್ವಾನುಭವ ಅದಾಗದಾಗ ಮಾತ್ರ. ಸ್ವಾನುಭವ ಯಾವಾಗ ಆಗ್ತದೆ? ಧ್ಯಾನದಲ್ಲಿ ಮಾತ್ರ. ನಾವು ಎಷ್ಟೊತ್ತು ಧ್ಯಾನದಲ್ಲಿ ನಮ್ಮನ್ನ ಮರಿತೀವೋ, ನಮ್ಮ ಒಳಗಡೆ ನಾವು ತಲೀನರಾಗ್ತೀವೋ, ಆಗ ನಿಜವಾದಂತಹ ಅನುಭವಗಳಾಗ್ತವೆ ನಮ್ಗೆ. ಇನ್ನು ಕಡೆಯದ ಒಂದು ಭಾಗ. ಸೊ ಇದನ್ನೆಲ್ಲವನ್ನ ನೋಡಿದಾಗ ಏನ್ ಅನ್ನಿಸ್ತದೆ ಅಂತಂದ್ರೆ, ಒಬ್ಬೊಬ್ರು ಅನ್ನೊಂಥರ ಹೇಳ್ತಾರಲ್ಲ ಸರ್, ಇದರಲ್ಲಿ ಯಾವ್ದು ನಿಜ? ಎಷ್ಟೊಂದು ಫಿಲಾಸಫೀಸ್ ಇದಾವೆ. ಅವ್ರು ಹೇಳೋದ್ ನಿಜನಾ, ನೀವ್ ಹೇಳೋದ್ ನಿಜನಾ, ಅದಾಗದ್ ನಿಜನಾ, ಇದಾಗದ್ ನಿಜನಾ, ಎಲ್ಲ ಕನ್ಫ್ಯೂಷನ್ ಆಗ್ತದೆ ನನಗೆ. ಹೌದು, ನಾವು ಅದನ್ನ ಬಾಹ್ಯವಾಗಿ ನೋಡಿದಾಗ, ಹೊರಗಡೆಯಿಂದ ನೋಡಿದಾಗ ಅದೆಲ್ಲವೂ ಬೇರೆ ಬೇರೆ ಅಂತ ಕಾಣಿಸೋದು ತುಂಬಾ ಸಹಜ. ಆದ್ರೆ ನಾವು ಅದರ ಮೂಲವನ್ನ ಹುಡ್ಕೊಂಡು ಹೋದ್ರೆ, ನಿಜವಾಗ್ಲೂ ಅದರ ಮೂಲಗಳನ್ನ ಹುಡ್ಕೊಂಡು ಹೋದ್ರೆ ಅದೆಲ್ಲ ಒಂದೇ ಅಂತ ಅನ್ಸುತ್ತೆ ನಮ್ಗೆ. ಪರಮಹಂಸರು, ರಾಮಕೃಷ್ಣ ಪರಮಹಂಸರು ಬರೀ ಹಿಂದೂ ಬ್ರಾಹ್ಮಣರಾಗಿ ಒಂದನ್ನೇ ಅವ್ರು ಅನುಭವಿಸ್ಲಿಲ್ಲ. ಅದನ್ನ ಓದಿದ್ರೆ ನಿಮ್ಗೆ ಅನುಭವಕ್ಕೆ ಬರ್ತದೆ. ಅವ್ರು ಎಲ್ಲಾ ರೀತಿಯಾದಂತಹ ಧ್ಯಾನಗಳನ್ನು ಸಹ ಪ್ರಾಕ್ಟೀಸ್ ಮಾಡ್ತಾರೆ. ಅವರು ಭಕ್ತಿ ಯೋಗಗಳನ್ನು ಮಾಡ್ತಾರೆ, ರಾಜಯೋಗಗಳನ್ನು ಮಾಡ್ತಾರೆ, ತುರ್ಯಾವಸ್ಥೆಯನ್ನು ಪಡ್ಕೊಳ್ತಾರೆ. ಹಾಗೆ ಮುಸ್ಲಿಮ್ಸ್ದನ್ನು ಸಹ ಪ್ರಾಕ್ಟೀಸ್ ಮಾಡಿದಾರೆ ಅವರು. ಅದರಲ್ಲೂ ಸಹ ನಿಜವನ್ನ ಕಂಡ್ಕೊಂಡ್ರು ಅವರು ಅಂತ ಹೇಳಿ. ಸೊ ನಮಗೆ ಅದು ಬೇರೆ ಬೇರೆ ರೀತಿ ಅಂತ ಅನ್ನಿಸ್ಬೋದು. ಇಂಟೆಲೆಕ್ಚುಯಲ್ ಆಗಿ ಡಿಸ್ಕಷನ್ಸ್ ಬಂದಾಗ ಬೇರೆ ಬೇರೆ ಅಂತ ಅನ್ಸುತ್ತೆ. ಬಟ್ ನಿಜವಾಗ್ಲೂ ತಾರ್ಕಿಕಗಳು ನಡೀತಾ ಹೋದಾಗ ಒಂದು ಸತ್ಯ ಅನ್ನೋದು ಮಾತ್ರ ಗೊತ್ತಾಗ್ತದೆ ನಮ್ಗೆ ಲಾಸ್ಟ್ ಅಲ್ಲಿ. ಬಟ್ ಯಾವಾಗ್ಲೂ ಈ ತರದೊಂದು ಡಿಸ್ಕಷನ್ಸ್ ಇರಬೇಕು. ಅದು ನಡೆದಾಗಷ್ಟೇನೆ ನಿಜವಾಗ್ಲೂ ನಮ್ಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಎಲ್ಲವೂ ಒಂದೇನಾ. ಬಟ್ ಅದು ಹೆಲ್ತಿ ಲೆವೆಲ್ ಅಲ್ಲಿ ನಡಿಬೇಕು. ಸೊ ಈ ತರ ಧ್ಯಾನ ಮತ್ತು ತಾರ್ಕಿಕ ಒಂದು ಡಿಸ್ಕಷನ್ಸ್, ಇದು ಮೂರು ಮುಖ್ಯ. ಬಟ್ ಯಾವಾಗ ನಾನು ಪ್ರಜ್ಞೆ ಅಂತಿರುತ್ತೋ, ಕಾನ್ಶಿಯಸ್ ಅಂತಿರುತ್ತೋ, ಉಳಿದಿದ್ದೆಲ್ಲವೂ ಸಹ ತಾನಾಗಿ ಅರ್ಥ ಆಗ್ತಾ ಹೋಗ್ತದೆ ಲೈಫಲ್ಲಿ. ಸೊ ಇದು ನನಗೆ ಕೊಟ್ಟಿರುವಂತಹ ಸಮಯದ ಪರಿಮಿತಿಯಲ್ಲಿ ಏನು ನಾನು ಮಾತನಾಡಿದ್ದಾಯ್ತು. ಬಟ್ ಏನು ಪ್ರತಿಯೊಂದನ್ನು ಸಹ ತುಂಬಾ ಒಂದು ಡೀಟೇಲ್ ಡಿಸ್ಕಷನ್ಸ್ಗಳಿಗೆ ಅವಕಾಶ ಇದೆ. ನೀವು ಅವಕಾಶವನ್ನ ಮಾಡಿಕೊಟ್ರೆ ನಾನು ಇದ್ರ ಬಗ್ಗೆ ಸಾಕಷ್ಟು ಮಾತನಾಡ್ಲಿಕ್ಕೆ ಆಗ್ಬಹುದು ಅಂತ ಹೇಳ್ಕೊಳ್ತೀನಿ. ಸೊ ನನಗೆ ಏನು ಸಮಯ ಇದೆ, ನನಗೆ ಇದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕೆ ನಾನು ನಿಮ್ಗೆಲ್ಲರಿಗೂ ಸಹ ನನ್ನ ಒಂದು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ತಮಗೂ ಅವಕಾಶ ಇದೆ. ಯಾಕಂತಂದ್ರೆ ನೆಕ್ಸ್ಟ್ ಮಂಡಲದಲ್ಲಿ ನಾವು ಇದನ್ನ ಡಿಟೇಲ್ ಆಗಿ ತಮ್ಮ 6 ನಿಯಮಗಳನ್ನು ಸಹ ಡಿಟೇಲ್ ಆಗಿ ಹೇಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನ ಮಾಡಿಕೊಡುವ. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್ 6 ನಿಯಮಗಳ ಬಗ್ಗೆ. ಆಕ್ಚುಲಿ ತಮಗೆ, ಯಾಕಂದ್ರೆ ಎಲ್ರಿಗೂ 30 ನಿಮಿಷಗಳ ಕಾಲ ಮಾತ್ರ ಅವಕಾಶ ಇರುವ ಕಾರಣ ನಾವು ಅಲ್ಲಿಗೆ ಆಗುತ್ತೆ. ಯಾಕಂತಂದ್ರೆ ಧ್ಯಾನ ಮಾಡೋದು ಸಹ ಬಹಳ ಇಂಪಾರ್ಟೆಂಟ್. ನಮ್ಮ ಧ್ಯಾನ ಬಂಧುಗಳು ಸಹ ಕಾಯ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಮ್ಮ ಒಂದು ಟೈಮ್ ಅನ್ನ ನಾವು ಆ ಮಿತಿಯಲ್ಲೇ ನಾವು ಎಲ್ಲವನ್ನ ಮಾಡಬೇಕಾಗುತ್ತೆ. ಸೊ ಮುಂದೆ ಖಂಡಿತವಾಗ್ಲೂ ತಮಗೆ ಅವಕಾಶವನ್ನ ಕೊಡುವ. ತುಂಬಾ ಚೆನ್ನಾಗಿ ಜನರಿಗೆ ಅರ್ಥ ಆಗುವ ಹಾಗೆ ಹೇಳಿದ್ರಿ ಸರ್. ಈಗ
ಈ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಗೆ ನಮ್ಮ ಧ್ಯಾನ ಬಂಧುಗಳಲ್ಲಿ ಏನಾದರೂ ಪ್ರಶ್ನೆ ಇದ್ರೆ ಅವರು ಕೇಳಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಸರ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ತಮ್ಗೇನಾದ್ರು ಪ್ರಶ್ನೆ ಇದ್ರೆ ಅಥವಾ ಏನಾದ್ರು ಅರ್ಥ ಆಗದೆ ಇದ್ದಂತ ಪಕ್ಷದಲ್ಲಿ ತಾವು ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ ಸರ್ ಹತ್ರ ಪ್ರಶ್ನೆಯನ್ನ ಕೇಳಿ ಉತ್ತರವನ್ನ ನಾವು ಪಡ್ಕೊಳ್ಬಹುದು. ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ. ಹಾ, ಯಶೋಧ ಮ್ಯಾಮ್ ಎಸ್, ಹೇಳಿ ಯಶೋಧ ಮ್ಯಾಮ್. ಪ್ರಶ್ನೆ ಕೇಳಿ ಮೇಡಮ್, ಬೇಗ ಬೇಗ ಆಗಿ. ಅನ್ಮ್ಯೂಟ್ ಮಾಡಿ. ಎಸ್ ಮೇಡಮ್. ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್ ಇದು. ಆಧ್ಯಾತ್ಮಿಕ ಧ್ಯಾನದ 6 ನಿಯಮಗಳು ಇಂಟ್ರೆಸ್ಟಿಂಗ್ ಆಗಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಕೇಳಲೇಬೇಕಾಗಿರೋಂತ ವಿಷಯ ಇದು. ಒಂದೊಂದು ಸಂಬಂಧಪಟ್ಟಂಗೆ ಸರಳವಾಗಿ ನಿಯಮವಾಗಿ ಸಂಬಂಧಪಟ್ಟು ನಡೆಯುವ ಕ್ರಿಯೆಯನ್ನು ಆಧ್ಯಾತ್ಮ ಅಂತ ಹೇಳಿದ್ರಿ ನೀವು, ಅಲ್ಲ ಸರ್? ಹೇಳಿ ಮೇಡಮ್ ಇನ್ನೊಂದ್ಸಲಿ. ಸರಳವಾಗಿ ಯಶೋಧ ಮೇಡಮ್ ಶಾರ್ಟ್ ಆಗಿ ಪ್ರಶ್ನೆಯನ್ನ ಕೇಳಿ, ಸಂಕ್ಷಿಪ್ತವಾಗಿ ಪ್ರಶ್ನೆಯನ್ನ ಕೇಳಿ ಉತ್ತರವನ್ನ ಪಡ್ಕೊಳ್ಳಿ. ಓಕೆ ಮ್ಯಾಮ್. ಕೇಳಿ, ಪ್ರಶ್ನೆ ಏನಿದೆ ಕೇಳಿ. ಆಧ್ಯಾತ್ಮಿಕ ವಿಚಾರದಲ್ಲಿ ಸರ್. ಓಕೆ, ಹೇಳಿ ಮೇಡಮ್, ಕೇಳಿ, ಪ್ರಶ್ನೆ ಕೇಳಿ. ಆಧ್ಯಾತ್ಮಿಕ ವಿಚಾರದಲ್ಲಿ ಯಾವ ತರ ಇರ್ಬೇಕು ಅಂತ ನಿಯಮಗಳು, ಅದೊಂಚೂರು ಸಂಕ್ಷಿಪ್ತವಾಗಿ ಇವತ್ತಿಂದ ಅಷ್ಟೇ ಹೇಳಿ ಸರ್. 6 ನಿಯಮಗಳು ಅಂದ್ರಲ್ಲ, ಇವತ್ತಿಂದ ಅಷ್ಟೇ ಹೇಳಿ ಸರ್. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ರಾಜೇಶ್ ಸರ್ ಅವರಿಗೆ ಬಹುಶಃ 6 ನಿಯಮಗಳು ಸ್ಪಷ್ಟವಾಗಿ ಸಿಗ್ಲಿಲ್ಲ, ಗೊತ್ತಾಗಿಲ್ಲ. ನಾನು ಅದನ್ನ ಕನ್ಕ್ಲೂಡ್ ಮಾಡ್ಬಿಡ್ತೇನೆ. ಇಲ್ಲಿ ಮೇಡಮ್ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಕಾನ್ಶಿಯಸ್ನೆಸ್, ಧ್ಯಾನಕ್ಕೆ ಸಂಬಂಧಪಟ್ಟ ಹಾಗೆ ಲಾ ಆಫ್ ಧ್ಯಾನ, ಮತ್ತೆ ಕರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಲಾ ಆಫ್ ಕರ್ಮ ಅಂತ, ಇದು 3 ಮುಖ್ಯ ಯಶೋಧ ಮಾಂಡ. ಇನ್ನ ಉಳಿದಿದ್ದು ಇನ್ನೂ 3 ಇದಾವೆ. ಅದು ಜ್ಞಾನದ ಒಂದು ಅವಿಭಾಜ್ಯ ಅಂಗಗಳಾಗಿ ಭಾಗಗಳಾಗಿ ಬರ್ತದೆ. ನಾನು ನೆಕ್ಸ್ಟು ಇದನ್ನ 3 ತಿಳ್ಕೊಂಡಿರಿ. ಯಾಕೆಂತಂದ್ರೆ ನನಗೆ ಪ್ರಜ್ಞೆ ಇದ್ರೆ, ಧ್ಯಾನ ಮಾಡಿದ್ರೆ, ಮತ್ತೆ ಕರ್ಮವನ್ನ ಹೇಗ್ ಮಾಡ್ಬೇಕು ಅನ್ನೋದೊಂದು ಗೊತ್ತಿತ್ತು ಅಂತ ಅನ್ನೋದಾದ್ರೆ ಅದೇ 3 ಮುಖ್ಯ ನಿಯಮ ಮಾಡು. ಯಾಕಂದ್ರೆ ಅದು ಭಾಗ ಆಗ್ಬಿಡುತ್ತೆ, ನಮ್ಮ ಜೀವನದ ಭಾಗ ಆಗುತ್ತೆ. ಇನ್ನು ಉಳಿದಿದ್ದು ಡೆಫಿನೆಟ್ ಆಗಿ ಟೈಮ್ ಸಿಕ್ಕಿದಾಗ ನಾನು ಇನ್ನೊಂದಿಷ್ಟು ಡೀಟೇಲ್ ಆಗಿ ಹೇಳ್ತೇನೆ ನಮ್ಮ. ಎಸ್ ಸರ್. ಅಂದ್ರೆ ಇಲ್ಲಿ ಇಂಗ್ಲಿಷ್ ಬಳಕೆ ಜಾಸ್ತಿ ಆಗಿದ್ದರಿಂದ ನನಗೆ ಜಾಸ್ತಿ ಅರ್ಥ ಆಗಿಲ್ಲ ಸರ್. ಸಾರಿ, ಅದೇನಾಗತ್ತೆ ನನ್ಗೆ ಗೊತ್ತಾಗಿದೆ ಈಗ. ನಾನು ಅದನ್ನ ಮುಂದಿನ ಬಾರಿ ಸಾಧ್ಯವಾದಷ್ಟು ಮಟ್ಟಿಗೆ ಈ ಇಂಗ್ಲಿಷ್ ಪದಗಳನ್ನ ಕಂಟ್ರೋಲ್ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ತೆ. ಯಶೋಧ ಮೇಡಮ್, ಶಾರದಾ ಪಾಟೀಲ್ ಅವರಿಗೆ ಕೊಡಿ, ಅನ್ಮ್ಯೂಟ್ ಮಾಡಿ. ಶಾರದಾ ಪಾಟೀಲ್ ಮೇಡಮ್ಗೆ. ಹಾ, ಮಾತಾಡಿ ಮ್ಯಾಮ್. ಸಂಕ್ಷಿಪ್ತವಾಗಿ ಇದರಲ್ಲಿ ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಕ್ವಶನ್ ಏನಿಲ್ಲ, ಹಾಗೆ ಒಂದು ಧನ್ಯವಾದ ಹೇಳೋದಕ್ಕೆ ಅಂತ ಹ್ಯಾಂಡ್ ರೈಸ್ ಮಾಡಿದೆ ಅಷ್ಟೇ. ಒಂದ್ ಅರ್ಥ ಆಗಿದ್ದು, ಯಾವ್ದು ನಮ್ಮನ್ನ ಎನ್ಲೈಟ್ಮೆಂಟ್ ಮಾಡುತ್ತೋ ಅದು ಆಧ್ಯಾತ್ಮ ಅಂತ ಹೇಳಿದ್ರಿ ಸರ್. ಆಮೇಲೆ ನಾನ್ ಮಾಡೋ ಕರ್ಮ ಮಾಡ್ಬೇಕಷ್ಟೇ, ಅದ್ರ ಫಲ ನಂದಲ್ಲ, ಫಲ ಕೊಡೋದು ಭಗವಂತನ ಕೆಲಸ ಅಂತ. ತುಂಬಾ ಚೆನ್ನಾಗಿ ಇನ್ನೂ ಡೀಪ್ ಆಗಿ ನಮ್ಗೆ ನಾಲೆಜ್ ಬೇಕು ಸರ್ ನಿಮ್ ಕಡೆಯಿಂದ. ಡೆಫಿನೆಟ್ ಆಗಿ ಆಗ್ತದೆ ಮೇಡಮ್. ಮನೆಯಲ್ಲೇ ಇದ್ದೀರಿ ಅಂತ ಅನ್ಕೊಂತೀನಿ, ಅದೇ ಒಂದು ದೊಡ್ಡ ಕರ್ಮ ಮೇಡಮ್, ಆಯ್ತಲ್ವಾ? ದಯವಿಟ್ಟು ನಿಮ್ಗೆ ಅದು ಏನಾಗುತ್ತೆ, ನೀವು ಮಾಡ್ತಿರೋ ಕರ್ಮ ಡೆಫಿನೆಟ್ ಆಗಿ ನಿಮ್ಗೊಂದು ಉನ್ನತಿಯನ್ನ ಕೊಡುತ್ತೆ ಮೇಡಮ್. ನಾವ್ ಏನ್ ಮಾಡ್ತಿದೀವೋ ಅದನ್ನ ಪ್ರಾಪರ್ ಆಗಿ ಮಾಡಿದ್ರೆ ಆಯ್ತು. ವೆಂಕಟರಮ ಸರ್, ವೆಂಕಟರಾಮ್ ಸರ್ ಹೇಳಿ ಸರ್. ನಮಸ್ತೆ ಗುರುಜಿ. ನಮಸ್ತೆ ಸರ್, ಮಾತಾಡಿ ಸರ್. ನಂದೇನಿಲ್ಲ, ಒಂದು ಸಣ್ಣ ಕ್ವಶನ್. ಕರ್ಮ ಮಾಡಿದ್ಮೇಲೆ ಅದನ್ನ ನಾವು ಭಗವಂತನಿಗೆ ಅರ್ಪಿಸಿದೀವಿ ಅಂತ ಹೇಳಿದ್ರೆ, ಅರ್ಪಿಸಿದ್ರೆ ಅದು ನಮ್ಗೇನು ಇಲ್ಲ ಅಂತ ಅಂದ್ರೆ, ಕಟ್ಕನಿಗೆ ಸ್ವರ್ಗ ಸಿಕ್ತು, ಪುರೋಹಿತನಿಗೆ ನರಕ ಸಿಕ್ತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದೀನಿ. ಈಗ ನಾವು ಕರ್ಮ ಮಾಡ್ಬೇಕು ಅಂದ್ಬಿಟ್ಟು ಕೊಲೆ ಮಾಡಿ ಅದು ಮಾಡಿದ್ವಿ, ದೇವರಿಗೆ ಅರ್ಪಣೆ ಮಾಡಿದೀವಿ, ನಮ್ಗೆ ಇನ್ನೇನು ಇಲ್ಲ ಅಂತ ಭಾವಿಸ್ಬೋದಾ ಸರ್? ಸರ್, ಇಲ್ಲಿ ನಾನು ಆಕ್ಚುಲಿ ಕಾನ್ಶಿಯಸ್ನೆಸ್ ಅಲ್ಲಿ ನಾನು ಇನ್ನೊಂದಿಷ್ಟು ಡಿಸ್ಕಷನ್ಸ್ ಇತ್ತು ಸರ್. ಅದಲ್ಲೇ ಬೇಗ ಓದಿದ್ರಿಂದ ಅದಾಗ್ಲಿಲ್ಲ. ಈಗ ನನ್ನಲ್ಲಿ ಆತ್ಮ ಇದೆ, ಪಕ್ಕದವನಲ್ಲೂ ಸಹ ಅದೇ ಆತ್ಮ ಇದೆ, ನನ್ನಲ್ಲೂ ಒಬ್ಬ ದೇವರಿದ್ದಾನೆ, ಅವರಲ್ಲೂ ಅದೇ ದೇವರಿದ್ದಾನೆ ಅಂತ ಅನ್ನೋದಾದ್ರೆ ನಾನು ಈ ಕರ್ಮವನ್ನ ಮಾಡ್ಬಹುದಾ ಸರ್? ಅಲ್ಲಲ್ಲ, ಆ ತರ ಕರ್ಮ ಮಾಡಿ ನಾವು ದೇವ್ರಿಗೆ ಒಪ್ಪಿಸ್ಬಿಟ್ರೆ ನಮ್ಗೆ ತೊಂದ್ರೆನೇ ಆಗಲ್ವಲ್ಲ? ಏನಾಗ್ತದೆ ಅಂದ್ರೆ ಸರ್, ಇದು
ಪ್ರಾಣಿಗಳನ್ನ ತಿನ್ನುವಂಥದ್ದು ಒಂದು ಕಾರ್ಯ ಬೇರೆ, ಆದ್ರೆ ಕೊಲೆ ಮಾಡುವಂಥದ್ದೇ ಕಾರ್ಯ ಬೇರೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಯುದ್ಧ ಮಾಡ್ಬೇಕಂತಂದಾಗ ಅದು ನನ್ನವರನ್ನ ರಕ್ಷಿಸ್ಕೊಳ್ಳಿಕ್ಕೆ, ಅಥವಾ ನಾನು ಯಾವುದನ್ನ ನಾನು ನನ್ನ ತಾಯ್ನಾಡು ಅನ್ಕೊಂಡಿರ್ತೀನೋ, ಅದರದೊಂದು ಸಂಸ್ಕೃತಿ ಅಂತ ಅಂದ್ಕೊಂಡಿರ್ತೀನೋ, ಅದು ನಿಯಮ ಸರ್. ಅಲ್ಲಿ ಯುದ್ಧ ಮಾಡುವಂಥದ್ದು ಶತ್ರುಗಳ ಮೇಲಿಂದ, ಕೊಲೆ ಮಾಡೋದು ಬೇರೆ ಸರ್. ಇಲ್ಲಿ ನಿಜವಾಗ್ಲೂ ನನಗೆ ಒಂದು ಕಾನ್ಶಿಯಸ್ನೆಸ್ ಇತ್ತು ಅಂತಂದ್ರೆ, ನಾನು ಮಾಡ್ತಿರುವಂಥದ್ರಲ್ಲಿ ಅದರಲ್ಲೊಂದು ತಪ್ಪಿಲ್ಲ ಅನ್ನೋದೊಂದು ಕಾನ್ಶಿಯಸ್ ಇದೆ ಅಂತ ಅನ್ನೋದಾದ್ರೆ ಸರ್, ಅಂದ್ರೆ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ನನ್ನ ಒಬ್ಬ ಮುಂದೆ ನಿಂತಿರುವಂತ ವ್ಯಕ್ತಿಯನ್ನ ನಾನು ದೈವಿಕವಾಗಿ ನೋಡದೆ ಇದ್ದಾಗ ಕೊಲೆ ಮಾಡ್ಬೇಕಂತ ಇನ್ನೊಂದು ಬರುತ್ತೆ, ಭಾವನೆಗಳು ಸರ್ ಅಷ್ಟೇ. ಅದು ಬಟ್ ಪ್ರಜ್ಞೆ ಅನ್ನೋದೇ ಬೇರೆ, ಭಾವನೆ ಅನ್ನೋದೇ ಬೇರೆ ಅಂತ ನನ್ನ ಭಾವನೆ ಸರ್. ಸೊ ಭಾವನೆಗೆ ಒತ್ತು ಕೊಟ್ಟಾಗ ಸಮಸ್ಯೆಗಳಾಗ್ತವೆ, ಆಧ್ಯಾತ್ಮಕ್ಕೆ ಒತ್ತು ಕೊಟ್ಟಾಗ ಅದು ಇರೋದಿಲ್ಲ ಅಂತ ನನ್ನ ಭಾವನೆ. ನನಗೆ ಮುಂದಿನ ಸಲ ಅವಕಾಶ ಸಿಕ್ತಾಗ ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾತನಾಡೋಣ ಸರ್. ಇಲ್ಲ, ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ ಮತ್ತೆ ಚರ್ಚೆ ಮಾಡೋಣ, ಇನ್ನೊಂದ್ಸರಿ ಮಾಡೋಣ. ಎಸ್, ಡೆಫಿನೆಟ್ ಆಗಿ ಮಾಡೋಣ. ಥ್ಯಾಂಕ್ ಯು ಸರ್. ಬಹುಶಃ ಬೇರೆ ಯಾರು ಹ್ಯಾಂಡ್ ರೈಸ್ ಇಲ್ಲ ಅನ್ಸುತ್ತೆ. ರಘುನಾಥ್ ಸರ್. ಹಾ ಮೇಡಮ್. ಸರಿಗೆ ಒಂದು ಧನ್ಯವಾದವನ್ನ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕ್ಲಾಸ್ ಸರ್. ಇವತ್ತು ತುಂಬಾ ಅರ್ಥ ಮಾಡ್ಸಿದ್ರಿ. ಅಂದ್ರೆ ಫುಲ್ ಕಲಿಯಕ್ಕಾಗದೆ ಇದ್ರು ಕೂಡ ಒಂದ್ ಮೂರನ್ನ ಹೇಳಿದ್ರಿ, ಕಾನ್ಶಿಯಸ್ನೆಸ್, ಇನ್ಕಾರ್ನೇಷನ್ ಮತ್ತೆ ಕರ್ಮದ ಬಗ್ಗೆ. ಇದನ್ ಮುಂದೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೂ ಇದ್ರ ಬಗ್ಗೆ ನಮಗೆ ಆಳವಾದಂತಹ ಧ್ಯಾನ ಕೊಡ್ತೀರಾ ಅಂತ ಕೇಳ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಸರ್. ಹೌದು ಸರ್. ರಾಜೇಶ್ ಸರ್, ಖಂಡಿತ ತಮಗೆ ಅವಕಾಶ ಇದೆ. ಯಾಕಂದ್ರೆ ಈಗ ಗೊತ್ತಾಯ್ತು ತಮಗೆ, ನಾನು ಆಕ್ಚುಲಿ ಹಾಕಿದ್ದೆ 9 to 9:30 ಅಂತ ಹೇಳ್ಕೊಂಡು. ಸೊ ಅದ್ರ ಬಗ್ಗೆ ತಾವು ಹೇಳಿದಿದ್ರೆ ಒಂದೊಂದನೇ ತಗೋಬಹುದಿತ್ತು. ಬಟ್ ಮುಂದಿನ ಮಂಡಲದಲ್ಲಿ ನಾವು ಇದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ತಮಗೆ ಕೊಡ್ತೇವೆ ಸರ್. ನನಗೆ ಮಿನಿಮಮ್ ಅದು ಒಂದು 45 ಮಿನಿಟ್ಸ್ ಒಂದೊಂದು ಕಂಟೆಂಟ್ಗೆ. ಓಕೆ ಓಕೆ ಒಂದೊಂದು ಅದಕ್ಕೆ 45 ಮಿನಿಟ್ಸ್ ಸಿಕ್ತಾಗ ಏನಾಗ್ತದೆ ಅಂತಂದ್ರೆ, ನನಗೂ ಸಹ ಒಂದು ಡಿಟೇಲ್ ಆಗಿ ಏನನ್ನಾದ್ರೂ ಹೇಳ್ಕೊಂಡು ಹಂಚ್ಕೊಳ್ಳಿಕ್ಕೆ ಸಾಧ್ಯತೆ. ಎಸ್ ಸರ್, ಓಕೆ ಡೆಫಿನೆಟ್ಲಿ. ಓಕೆ ಸರ್, ಯು ಆರ್ ವೆಲ್ಕಮ್. ಅದರ ನಮಗೆ ಈ ವೇದಿಕೆಗೆ ತಮ್ಮ ಆಗಮನ ಬಹಳ ಬಹಳ ಇಂಪಾರ್ಟೆಂಟ್ ಇದೆ. ವಿ ವಿಲ್ ಡೂ ದಟ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಧ್ಯಾನ ಬಂಧುಗಳೇ, ನಮ್ಮ ಮುಂದಿನ ಕಾರ್ಯಕ್ರಮ ನಾವೆಲ್ಲರೂ ಸಹ ಧ್ಯಾನ ಮಾಡತಕ್ಕಂಥದ್ದು. ಅದರ ಮೊದಲು 2 ಅಂಶಗಳನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ನಾಳೆ ಶುಕ್ರವಾರ, ಎಲ್ರಿಗೂ ಗೊತ್ತಿದೆ, ಜೀವನ ಶೈಲಿ ಕಾರ್ಯಕ್ರಮ ಅಂತ. ನಾಳೆಯ ಜೀವನ ಶೈಲಿ ಕಾರ್ಯಕ್ರಮದಲ್ಲಿ 3 ಕಲೆಯನ್ನ ತಮಗೆ ನಮ್ಮ ಮಾಸ್ಟರ್ಗಳು ಕಲಿಸ್ಕೊಡ್ತಾ ಇದ್ದಾರೆ. ಒಂದು ಮನೆಮದ್ದು ಬಗ್ಗೆ, 2ನೇದು ಮುದ್ರೆ ಬಗ್ಗೆ, 3ನೇದು ಏಂಜಲ್ ನಂಬರ್ ಬಗ್ಗೆ. ಸೊ ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಹಾಜರಾಗಿ ಇದರ ಒಂದು ಸದುಪಯೋಗವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾನೆ. ಇನ್ನೊಂದೇನು ಅಂತಂದ್ರೆ, ಶನಿವಾರ ದಿನ ನಾವು ಚಕ್ರ ಧ್ಯಾನವನ್ನ ಮಾಡ್ತೇವೆ. ಈಗ ನಾವು ಮಾಮೂಲಿ ಧ್ಯಾನವನ್ನ ಏನ್ ಮಾಡ್ತಾ ಇದ್ದೇವೆ, ನಾವು ಶನಿವಾರ ಚಕ್ರ ಧ್ಯಾನವನ್ನ ಮಾಡಲಿದ್ದೇವೆ. ಸೊ ಅದರ ಸಹ ಒಂದು ಸದುಪಯೋಗನ ಪಡ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತಾ ಇದ್ದೇನೆ. ಓಕೆ ಮಾಸ್ಟರ್ಸ್, ಎಲ್ರಿಗೂ ಗೊತ್ತಿದೆ, ಈಗಾಗಲೇ ಅನುಭವ ಇರುವವರು ಧ್ಯಾನಕ್ಕೆ ಕೂತ್ಕೊಳ್ಳಲು ರೆಡಿಯಾಗಿ ಎಲ್ಲರೂ ಸಹ 1 ಲೋಟ ನೀರನ್ನ ಸೇವನೆ ಮಾಡಿ, 1 ಲೋಟ ನೀರನ್ನ ಪಕ್ಕದಲ್ಲಿ ಇಟ್ಕೊಂಡು ಧ್ಯಾನದ ನಂತರ ನೀರನ್ನ ಸೇವನೆಯನ್ನ ಮಾಡಿ. ಕನ್ನಡಕ ಧರಿಸಿದಂತ ಪಕ್ಷದಲ್ಲಿ ತಮ್ಮ ಕನ್ನಡಕವನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಧ್ಯಾನ ಮುಗ್ದ ನಂತರ ಅದನ್ನ ಧರಿಸ್ಕೊಳ್ಳಿ. ನಾವು ಕೂತ್ಕೊಳ್ಳುವಾಗ ಬೆಂಚು, ಕುರ್ಚಿ ಅಥವಾ ಮಂಚದ ಮೇಲೆ, ಸೋಫಾದ ಮೇಲೆ ಕೂತಿರೋರು, ಅಂದ್ರೆ ಕಾಲನ್ನ ಕೆಳಗೆ ಬಿಟ್ಟು ಕೂತಿರುವವರು ಕಾಲನ್ನ ಹೀಗೆ ಕ್ರಾಸ್ ಮಾಡ್ಕೊಳ್ಳಿ. ಹಾಗೆ ಕೈಯನ್ನ ಹೀಗೆ ಕ್ರಾಸ್ ಮಾಡ್ಕೊಳ್ಳಿ. ಇದು ನೀವು ಉಷಾಸ್ ಮುದ್ರೆಯಲ್ಲಿ ಕೂತ್ಕೊಂಡ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಟ್ ಆಗುತ್ತೆ. ಅದಕ್ಕೋಸ್ಕರ ಪುರುಷರು ತಮ್ಮ ಎಡ ಹೆಬ್ಬೆಟ್ಟಿನ ಮೇಲೆ ಬಲ ಹೆಬ್ಬೆಟ್ಟನ್ನು ಇಟ್ಟು ಕೂತ್ಕೊಳ್ಳಿ. ಮಹಿಳೆಯರು ತಮ್ಮ ಬಲ ಹೆಬ್ಬೆಟ್ಟಿನ ಮೇಲೆ ಎಡ ಹೆಬ್ಬೆಟ್ಟನ್ನ ಕೂತ್ಕೊಂಡು ಲಾಕ್ ಮಾಡ್ಕೊಂಡು ಕೂತ್ಕೊಳ್ಳಿ. ಕೆಳಗೆ ಕೂತಿರುವವರು ಸುಖಾಸನದಲ್ಲಿ ಅಥವಾ ಪದ್ಮಾಸನದಲ್ಲಿ ಕೂತಿರುವವರು ಅದೇ ಸ್ಥಿತಿಯಲ್ಲಿದ್ದು ತಮ್ಮ 2 ಕೈಗಳನ್ನ ಲಾಕ್ ಮಾಡ್ಕೊಳ್ಳಿ. ನಾವು ಮಾಡತಕ್ಕಂತ ಈ ಧ್ಯಾನ ಆನಾಪಾನ ಸತಿ ಧ್ಯಾನ. ನಾವು 30 ನಿಮಿಷಗಳ ನಾವು ಸಂಗೀತ ಧ್ಯಾನವನ್ನ ಮಾಡೋಣ. ತದನಂತರ ನಾವು ಶೂನ್ಯ ಧ್ಯಾನವನ್ನ ಮಾಡೋಣ. ಆನ ಅಂದರೆ ನಾವು ತೆಗೆದುಕೊಳ್ಳತಕ್ಕಂಥ ಉಸಿರು, ಅಪಾನ ಅಂದರೆ ನಾವು ಬಿಡತಕ್ಕಂತಹ ಉಸಿರು. ಈ 2ರ ಮಿಲನ, ನಾವು ಇದನ್ನ ಗಮನಿಸಿದಾಗ ಆಗತಕ್ಕಂತಹ ಮಿಲನವೇ ಸತಿ ಧ್ಯಾನ.
ಈ ನಾವೇನು ಧ್ಯಾನ ಮಾಡ್ತಾ ಇದ್ದೇವೆ, ಇದರಿಂದ ನಮಗೆ ಪಡೆಯುವ ಲಾಭ ಏನು ಅಂತಂದ್ರೆ ನಮ್ಮ ಪ್ರಾಣಶಕ್ತಿ ಹೆಚ್ಚಾಗತಕ್ಕಂಥದ್ದು, ನಮ್ಮ ಮನಸ್ಸು ತಟಸ್ಥವಾಗಿ ನಾವು ಹೆಚ್ಚಿನ ಒಂದು ನಮ್ಮ ಶಕ್ತಿಯನ್ನ, ಪ್ರಾಣಶಕ್ತಿಯನ್ನ ನಮ್ಮ ಶರೀರಕ್ಕೆ ತೆಗೆದುಕೊಳ್ಳತಕ್ಕಂಥದ್ದು. ಜೊತೆಗೆ ನಾವೇನಂತೇವೆ, ಉಸಿರಿದ್ದರೆ ಶಿವ, ಉಸಿರಿಲ್ಲ ಅಂದರೆ ಶವ. ನಮ್ಮ ಇಡೀ ಶರೀರದ ಒಂದು ಶಕ್ತಿ ಇರುವುದೇ ನಾವು ಆಡತಕ್ಕಂಥ ಉಸಿರಿನ ಮೇಲೆ. ಆದ್ದರಿಂದ ಎಲ್ಲರೂ ಸಹ ತಮ್ಮ ಬೆನ್ನನ್ನು ನೇರವಾಗಿಟ್ಟುಕೊಂಡು ಹಾಯಾಗಿ ಯಾವುದೇ ಯೋಚನೆ ಇಲ್ಲದೆ ಕೂತ್ಕೊಳ್ಳಿ. ಎಲ್ಲರೂ ಮೃದುವಾಗಿ ತಮ್ಮ ಕಣ್ಣುಗಳನ್ನ ಮುಚ್ಚಿಕೊಳ್ಳಿ. ತಲೆಯಲ್ಲಿ ಯಾವುದೇ ಆಲೋಚನೆ ಬೇಡ, ಯಾವುದೇ ದ್ವಂದ್ವ ಬೇಡ, ಯಾವುದೇ ಗೊಂದಲ ಬೇಡ, ಯಾವುದೇ ದೇವರ ಜಪ ತಪ ಮಂತ್ರ ಶ್ಲೋಕ ಇದು ಯಾವುದು ಸಹ ಬೇಡ. ನಿರಾಳವಾಗಿ ಅದ್ಭುತವಾದ ಸಂಗೀತದೊಂದಿಗೆ ನಾವು ಧ್ಯಾನವನ್ನ ಮಾಡೋಣ. ಈ ಧ್ಯಾನದಲ್ಲಿ ನಾವು ತಲ್ಲೀನರಾದಷ್ಟು ಸಹ ನಾವು ಆಕ್ಚುಲಿ ಮನಸ್ಸಿನ ಒಂದು ಶಾಂತಿಯನ್ನ ಪಡಿಬಹುದು.
ಸಾರಿ ಮಾಸ್ಟರ್ಸ್, ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ. ದಯಮಾಡಿ ಶೂನ್ಯ ಧ್ಯಾನವನ್ನ ಮಾಡೋಣ.
ಹಠಮಾರಿ ಕಳೆಗಳು ನಿಮಗೆ ತೊಂದರೆ ನೀಡುತ್ತಿವೆಯೇ? ಬಾಯರ್ ತಂದಿದೆ ಕೌನ್ಸಿಲ್ ಆಕ್ಟಿವ್ ಕಳೆ ನಿಯಂತ್ರಣಕ್ಕಾಗಿ ಸಮಗ್ರ ಪರಿಹಾರ. ಒಂದೇ ಸಿಂಪರಣೆ 90 ಗ್ರಾಂ ಪ್ರತಿ ಎಕರೆಗೆ ಪಡೆಯಿರಿ. ಸಮಯದ ನಮನೀಯತೆ 0 ಇಂದ 12 ದಿನಗಳವರೆಗೆ ಬೇಕಾದಾಗ
ಮಾಸ್ಟರ್ಸ್, ಇನ್ನು 10 ನಿಮಿಷಗಳ ಕಾಲ ಶೂನ್ಯ ಧ್ಯಾನವನ್ನ ಮಾಡೋಣ. ಯಾರು ಸಹ ಕಣ್ಣು ತೆರೆಯಬೇಡಿ. ಎಲ್ಲರ ಗಮನ ಕೇವಲ ನಾವಾಡುವ ಉಸಿರಿನ ಮೇಲೆ ಇರಲಿ. ತಟಸ್ಥ ಮನಸ್ಸಿನಿಂದ ತಮ್ಮ ಉಸಿರನ್ನೇ ಗಮನಿಸಿ. ಮುಂದಿನ ಸೂಚನೆಯವರೆಗೆ ಯಾರು ಸಹ ಕಣ್ಣು ತೆರೆಯಬೇಡಿ.
ಮಾಸ್ಟರ್ಸ್, ಇನ್ನು 2 ನಿಮಿಷಗಳ ಶೂನ್ಯ ಧ್ಯಾನವನ್ನ ಮುಂದುವರಿಸೋಣ. ಯಾರು ಕಣ್ಣು ತೆರೆಯಬೇಡಿ. ಮಾಸ್ಟರ್ಸ್, ಇನ್ನು 5 ಸೆಕೆಂಡುಗಳ ಧ್ಯಾನ. ಎಲ್ಲರೂ ಧ್ಯಾನದಿಂದ ಸಹಜ ಸ್ಥಿತಿಗೆ ಬನ್ನಿ, ದೇಹ ಎಚ್ಚರಿಕೆಗೆ ಬನ್ನಿ. ಎಲ್ಲರೂ ಸಹ ಧ್ಯಾನದಿಂದ ದೇಹ ಎಚ್ಚರಿಕೆಗೆ ಬನ್ನಿ. 1, 2, 3, 4, 5. ಎಲ್ಲರೂ ಸಹ ತಮ್ಮ 2 ಕೈಗಳನ್ನು ಬಿಡಿಸಿಕೊಂಡು 2 ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ. 1, 2, 3, 4, 5. ನಿಧಾನವಾಗಿ ತಮ್ಮ 2 ಕೈಗಳನ್ನು ಬಿಡಿಸಿಕೊಳ್ಳುತ್ತಾ ತಮ್ಮ 2 ಹಸ್ತಗಳನ್ನು ನೋಡುತ್ತಾ ನಿಧಾನವಾಗಿ ಕಣ್ಣು ತೆರೆಯಿರಿ. ಒಂದು ವೇಳೆ ಧ್ಯಾನವನ್ನ ಮುಂದುವರಿಸುವವರು ಧ್ಯಾನವನ್ನ ಮುಂದುವರಿಸಬಹುದು. ಧ್ಯಾನವನ್ನ ಮಾಡಿದ ಪ್ರತಿಯೊಬ್ಬ ಧ್ಯಾನ ಬಂಧುಗಳಿಗೆ ಧನ್ಯವಾದಗಳು. ಹಾಗೇನೆ ಈ ಧ್ಯಾನವನ್ನು ಮಾಡಲು ಸಹಕರಿಸಿದ ಪ್ರಕೃತಿ ಮಾತೆಗೆ ಹಾಗೂ ನಮ್ಮ ದೇಹಕ್ಕೆ ಚಪ್ಪಾಳೆಯೊಂದಿಗೆ ಕೃತಜ್ಞತೆಯನ್ನ ಸಲ್ಲಿಸೋಣ. ಮಾಸ್ಟರ್ಸ್, ಈ ದಿನದ ನಮ್ಮ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ದಿನದ ಕಾರ್ಯಕ್ರಮದಲ್ಲಿ ನಮಗೆ ಜ್ಞಾನವನ್ನು ಹಂಚಿದಂತಹ ಶ್ರೀಯುತ ರಾಜೇಶ್ ಅವರಿಗೆ ನಮ್ಮ ಈ ವೇದಿಕೆಯ ಪರವಾಗಿ ಧನ್ಯವಾದಗಳು.
ಹಾಗೇನೆ ಎಲ್ಲರೂ ಸಹ ಮಾಡಿದ್ದ ಧ್ಯಾನ, ತಮ್ಮ ಅದ್ಭುತವಾದ ಧ್ಯಾನಕ್ಕೆ ಧನ್ಯವಾದಗಳು. ಜೊತೆಗೆ ಈ 2 ಅಂಶಗಳನ್ನು ನಾವು ಪಡ್ಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂತಹ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂತಹ ರಂಗನಾಥ್ ಸರ್ ಅವರಿಗೆ ನಮ್ಮ ಧನ್ಯವಾದಗಳು. ಹಾಗೇನೆ ಇಲ್ಲಿ ಹಾಜರಿರತಕ್ಕಂಥ ಪ್ರತಿಯೊಬ್ಬ ಧ್ಯಾನಿಗಳಿಗೂ ಸಹ ಧನ್ಯವಾದವನ್ನು ಹೇಳೋಣ. ಹಾಗೇನೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಹೋಸ್ಟ್ ಆಗಿ ಸಹಕರಿಸಿದಂಥ ಯಶೋಧ ಮೇಡಮ್ ಹಾಗೂ ರಘುನಾಥ್ ಸರ್ಗೆ ಸಹ ನನ್ನ ಧನ್ಯವಾದಗಳು. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರವನ್ನು ನೀಡುತ್ತಿರುವ ಪ್ರತಿಯೊಬ್ಬರಿಗೂ ಸಹ ನನ್ನ ಧನ್ಯವಾದಗಳು. ಇಲ್ಲಿಗೆ ನಾವು ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ಎಲ್ಲರಿಗೂ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ತಮಗೂ ಕೂಡ ಅದ್ಭುತವಾದಂತ ನಮ್ಗೆಲ್ಲರಿಗೂ ದಾನ ಮಾಡಿಸ್ತಕ್ಕಂತ ತಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ.